ಶ್ರೀ ಗುರುವೇ ಸತ್ಕ್ರೇ ಆಗರವೇ ಸುಜ್ಞಾನ ಸಾಗರವೇ ಅನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನಮ ಪರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಗುರುವೇ ಕೃಪೆಯಾಗು ದೇಶಿಕನೇ ಅನುಭಾವನೆ ಸಂಕಲ್ಪ ನಾಶಕನೇ ಆನ ವಾದಿತ್ರೇ ಬಲಧೋನಿ ರಾಶಕನೇ ನನಗೆ ಕೃಪೆಯಾಗು ಕಾರ್ಯ ಕಾರಣ ಭಕ್ತಿ ತೋರ್ಯ ತಾಮಸ ಎಡರಿಂಗೆ ಧೈರ್ಯವಾಗಿ ಗುರು ಕಾರ್ಯಾನಿ ನನಗೆ ಗುರೋರಧಿಕವೆಂದು ಜಗದಲ್ಲಿ ಸಾರುತೆ ನಿಗಮ ಸುದ್ದಿ ಕೇಳಿ ಗುರುವೇ ನಿಮ್ಮ ಪದಯುಗ ಬಂದಿದ್ದೆನು ಕೃಪೆಯಾಗು ಹರನಿಂದಾಲಧಿಕ ಸದ್ಗುರುವೆಂಬು ಗುರುವೇ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದ ನನಗೆ ಕೃಪೆಯಾಗು ಎಲ್ಲ ದೇವಕ್ಕೆ ನಿಮ್ಮ ಬೆಲ್ಲಡೆ ಘನವೆಂದು ಸಲ್ಲಿ ಬೊಮ್ಮೊಮ್ಮೆ ನುತಿಪೆ ನಮ್ ಗುರುರಾಯ ವೇಗಳೆ ಗೋರ್ಹರನೆ ಕಾರಣ ಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತಾನಂದರ್ಗಿರ್ಪೆ ನಡೆಗೆ ಕೃಪೆಯಾಗು ಶಿವನ ಸನ್ನಿಧಿಯಾರ್ಗೆ ಭಗವರನ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸೆ ಬಂದವ ನನಗೆ ಗುರುವೇ ಕೃಪೆಯಾಗು ನೂತನ ಶಬ್ದ ಪಾನಿ ಭಗವಂತ ಜ್ಞಾನ ಶ್ರೀ ಗುರುವೇ ನೀ ನುಡಿಸಿದಂತೆ ಮಾನದಲೇ ನುಡಿವೆ ಮಾತೆಗೊಮ್ಮೆ ಮರೆಯಾತ ಕೊಡುವಂತೆ ಮಳೆಯಾನಿ ಹೊಕ್ಕು ಗೊತ್ತ ಪರಿಯೋಳ ನುಡಿವೆ ನೈ ಗುರುವೇ ವಾಹಕನ ಹಸ್ತಾಂತರ ಪಂಚಯದ ತಂತ್ರದಿಂದಾಡು ತೆನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು ಭಾವದ ಒಳ ಹೊಕ್ಕು ನುಡಿಸಿದೊಡನೆ ನಾನುಡಿವೆ ಗುರುವೇ ಮಾತೇನೋ ನೀನೊಲಿದು ಪಾದವನೆ ಬಲವೇ ಸುಕ್ಷೇತ್ರ ಬಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಬರಡು ಪನರುವುದು ಬರಡು ಹಯನಾಗುವುದು ಕೊರಡಂಗೆ ಕಣ್ಣು ಬಹುದು ನಿನ್ನರು ಅಂದರಿದೆ ನೈ ಗುರುವೇ ಕೃಪೆಯಾಗು ಕೃಪೆಯಾಗು
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಂಬಲೆನ್ನ ಭವ ಹರಿಯತ್ತು ಸ್ವಯಂಬಲ್ಲಿ ಸರ್ವಜ್ಞನಾದೇನು ಎಂದು ವಚಿಸುಬಡೆ ವಸ್ತು ಚೈತನ್ಯಾತ್ಮಕನಾದೇನು. ಇಂದಿ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗೆ ಬೆಳಗುವ ಭೇದವನರಿದು ಆನು ನೀನು ಬಸವ 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 ಎನ್ನುತ್ತಿರುದನೆಯ ಗುಹೇಶ್ವರ. ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣವರನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡಿ ಬರತಕ್ಕಂಥ ಶತಾಯುಷಿ ಪರಂಪೂಜನೆ ಚನ್ನಬಸ ಪಟ್ಟದರು ನೆನೆದು ಪರಂಪೂಜನೆಯ ಉಭಯಾಪಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ತಮ್ಮೆಲ್ಲರೂ ಭಕ್ತಿಯ ಶ್ರವಣ ಶಾರದೆ. ಜೀವನ ನಮ್ಮ ಸುಂದರ ಆಗಬೇಕಾಗಿತ್ತಂದ್ರೆ ಈ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಒಂದು ಲತೆ ಈಗ ಬೆಳಿಬೇಕಾಗಿತ್ತಂದ್ರೆ ಎಲ್ಲ ಕಷ್ಟವನ್ನ ಪಡೆದು ಪಡೆದು ಆತ ಆ ಬಳ್ಳಿ ಬೆಳೀತದ. ಆ ಲತೆ ಬೆಳೆದು ಜಗತ್ತಿಗೆ ಹೂವನ್ನು ಕೊಡ್ತದೆ. ಮಳೆ, ಚಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಕೆಟ್ಟ ಕತ್ತಲೆ ಆಗುವನ್ನ ಉಳಿದು ಆ ಬೇರ ಎಲ್ಲವನ್ನು ಕೂಡ ಕಷ್ಟವನ್ನ ಪಟ್ಟು ಜಗತ್ತಿಗೆ ಹೂವನ್ನು ಕೊಡ್ತಾವ. ಹಾಗೊಂದು ಲತೆ ಜಗತ್ತಿಗೆ ಹೂವನ್ನು ಕೊಡಬೇಕಾಗಿತ್ತಂದ್ರೆ ಅಷ್ಟೆಲ್ಲ ಕಷ್ಟವನ್ನ ಪಡಬೇಕಾಗ್ತದೆ. ಆಗ ನಮ್ಮ ಜೀವನದಲ್ಲಿ ನಾವು ಶಾಂತಿಯನ್ನ ಪಡಿಬೇಕಾಗಿತ್ತಂದ್ರೆ ನಾವು ಕೂಡ ಕಷ್ಟ ಪಡಬೇಕಾಗ್ತದೆ. ಆಗ ನಮ್ಮ ಜೀವನದಲ್ಲಿ ಕತ್ತಲೆ ಹೋಗಬೇಕು, ಬೆಳಕು ಬರಬೇಕಾಗಿತ್ತಂದ್ರೆ ಕತ್ತಲೆಯನ್ನು ಕಳಿಬೇಕಾಗ್ತದೆ. ಆಗ ಪ್ರತಿಯೊಬ್ಬರ ಜೀವನದಲ್ಲಿ ಕತ್ತಲೆ ಬರೋದೆ. ಕೆಲವರ ಜೀವನದಲ್ಲಿ ಸ್ವಲ್ಪ ಸಮಯ ಕತ್ತಲೆ, ಕೆಲವರಲ್ಲಿ ಸ್ವಲ್ಪ ದೀರ್ಘೊತ್ತ ಕತ್ತಲೆ, ಆದರೆ ಬೆಳಕು ಮಾತ್ರ ಬಂದೇ ಬರೋದು. ಬರೇ ಜೀವನ ತುಂಬ ಬರೀ ಕತ್ತಲೆ ಅಂತಲ್ಲ, ಬರೇ ಜೀವನ ತುಂಬ ಬೆಳಕಂತನಿಲ್ಲ. ಜೀವನ ಅಂದಮೇಲೆ ಕತ್ತಲು ಬೆಳಕೆಲ್ಲ ಇರೋದೇನು. ಆಗ 12 ತಾಸು ಕಳೆದ ಮೇಲೆ ಬೆಳಕು ಆಗೇ ಆಗ್ತದೆ. ಸೂರ್ಯ ಬಂದೇ ಬರ್ತಾನ. ಆದ್ರ ಆ ಸೂರ್ಯ ಬರ್ತಾನಂತ ಕಾಯ್ಬೇಕಾಗ್ತದೆ. ಆಗ ಈ ಕತ್ತಲೆ ಅದನ್ನು ತಿಳ್ಕೊಂಡು ಜೀವನ ಅಲ್ಲೇ ನಿರಾಶೆಗೊಳಿಸಬಾರ್ದಾಗ್ತದೆ. ಹಾಗೆ ಈ ಕತ್ತಲವನ್ನು ಕಳೆದಾಗ ನಾಳೆ ಸೂರ್ಯ ಬರೋದಂತ. ಆಗ ನಾವು ಕಷ್ಟವನ್ನು ಅನುಭವಿಸಿದಾಗಲೇ ಒಂದು ಸುಖ ಬರೋದು. ಆಗ ನಾವು ನಡಿಬೇಕಾದ್ರೆ ಒಮ್ಮೆ ಎಡಗಾಲ, ಒಮ್ಮೆ ಬಲಗಾಲ, ಆಗೊಮ್ಮೆ ಕಷ್ಟ, ಒಮ್ಮೆ ಸುಖ ಎಲ್ಲ ಬರ್ತಿರ್ತಾವಂತ. ಎರಡು ಸಮನಾಗಿ ನಾವು ತಕೊಂಡು ಹೋಗಬೇಕಾಗ್ತದೆ. ಬರೀ ಒಂದೇ ಇರ್ಲಿ ಅಂತಂದ್ರ ನಡ್ಯಕ್ ಆಗೋದಿಲ್ಲ ಅಂತ. ಎರಡು ಬೇಕಾಗ್ತವ. ಹಾಗ ಬರೇ ಸುಖನ ಇರ್ಲಿ ಹಾಗೂ ಆಗೋದಿಲ್ಲ, ಬರೀ ದುಃಖನಿದ್ದರೂ ಹಾಗ ಆಗೋದಿಲ್ಲ ಅಂತ. ಜೀವನ ಅಂದ ಮೇಲೆ ಸುಖ ದುಃಖ ಇರೋದೆ. ಎರಡು ಸಮನಾಗಿ ನಾವು ತಕೊಂಡು ಹೋಗಬೇಕಾಗ್ತದೆ. ಅವಾಗ ನಮ್ಮ ಜೀವನ ಪರಿಪೂರ್ಣ ಆಗ್ತದೆ. ಅದಕ್ಕ ಅಲ್ಲಮರು ಹೇಳಿದರು, ನಾವು ಜೀವನದಲ್ಲಿ ಶಾಂತಿ ಬೆಳಿಬೇಕಾಗಿದೆ. ಅದಕ್ಕೆ ಗುಗ್ಗೆಯ ತೋಟ ಮಾಡು. ಬರೀ ಹೊರಗಿನ ತೋಟದ ಜೊತೆಗೆ ಒಳಗಿನ ತೋಟವನ್ನು ಮಾಡೋದನ್ನ ಕಲಿಬೇಕಂತ. ಆಗ ನಾವು ಶಾಂತಿ ಬೆಳೆಯನ್ನ ಬಿತ್ತಬೇಕಾಗಿತ್ತು, ಶಾಂತಿ ಬೆಳೆಯನ್ನ ಬೆಳಿಬೇಕಾಗಿತ್ತಂದ್ರ ಸ್ವಲ್ಪ ನಾವು ಕಷ್ಟವನ್ನು ಪಡಿಬೇಕಾಗ್ತದೆ. ಎಲ್ಲಾ ಕಳೆ ತೆಗಿಬೇಕಾಗ್ತದೆ. ಕಳೆವನ್ನ ತೆಗೆದಾಗ ಬೆಳೆ ಬರೋದು. ಎಲ್ಲಾ ಬೆಳೆ ಬಂತು, ಆದ್ರ ಬೆಳೆವನ್ನು ಕೂಡ ಕಾಯಬೇಕಾಗ್ತದೆ. ಅದಕ್ಕ ಫಲಕ್ಕ ಬೇಲಿ ಹಾಕಬೇಕಾಗ್ತದೆ. ಅದಕ್ಕ ಅಲ್ಲಮರು ಹೇಳ್ತಾ ಇದ್ದಾರ, ಸಮತೆ ಸೈರಣೆಂಬ ಬೇಲಿಯ ನಿಕ್ಕಿ ಆವಾಗಲಿ ತೋಟದಲ್ಲಿ ಜಾಗರವಿದ್ದು. ಆಗ ಈ ತೋಟದಲ್ಲಿನ ಬೆಳೆ ಬಂದದ, ಎಲ್ಲಾ ಕಳೆವನ್ನ ತೆಗಿಯಕ್ ಶುರು ಮಾಡಿದೇವಿ. ಕಳೆ ತೆಗೆದ ಮಾತ್ರಕ್ಕೆ ಬೆಳೆ ಬಂತಲ್ಲ, ಆ ಬೆಳೆವನ್ನ ಉಳಿಬೇಕಾಗಿತ್ತಂದ್ರ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ. ಈಗ ಇವತ್ತು ಬೀಜ ಬಿತ್ತೀವಿ, ನಾಳೆ ಬೆಳೆ ಬಂತಂತ ಹಾಗಿಲ್ಲ ಅಂತ. ಇವತ್ತು ಬೀಜ ಬಿತ್ತಿದ್ರ ಕೆಲವು ಮಾಸಗಳು ಕಾಯ್ಬೇಕಾಗ್ತದೆ. 4-6 ತಿಂಗಳ ಕಾಯ್ದಾಗ ಮಾತ್ರ ಬೆಳೆ ಬರೋದು. ಇವತ್ತು ಹುಟ್ಟಿನ ಮಗು ಹೀಗೆ ದೊಡ್ಡವಾದಂದ್ರ ಆಗೋದಿಲ್ಲ ಅಂತ. ಎಲ್ಲಾ ಕಷ್ಟಗಳು ಅನುಭವಿಸ್ಬೇಕಾಗ್ತದೆ, ತಡ್ಕೋಬೇಕಾಗ್ತದೆ, ಕಷ್ಟ ಪಡ್ಬೇಕಾಗ್ತದೆ. ಹಾಗ ಕಷ್ಟ ಇತ್ತು, ತಡ್ಕೋದಿತ್ತಂದ್ರ ಆತ ಜೀವನದಲ್ಲಿ ಪರಿಪೂರ್ಣ ಆಗ್ತಾನ, ಆತ ಸುಖ ಬರಕ್ ಶುರು ಆಗ್ತದೆ.
ಆಗ ಕಷ್ಟದ ಅನುಭವ ಇತ್ತಂದ್ರ ಸುಖದ ಅನುಭವ ಬರ್ತದ. ಬರೀ ಕಷ್ಟನಿಲ್ಲ ಅಂದ್ರೆ ಅದು ಸುಖ ಆಗೋದಿಲ್ಲ ಅಂತ. ಆಗ ಸೂರ್ಯ ಜಗತ್ತು ಯಾಕೆ ಚಲೋ ಕಾಣ್ತಾನ? ರಾತ್ರಿ ಎಲ್ಲ ಕತ್ತಲದ, ಕತ್ತಲಿರೋದ್ರಿಂದ ಸೂರ್ಯನಿಗೆ ಬೆಲೆ ಅದ. ಬರೇ ಕತ್ತಲಿಲ್ಲ ಅಂದ್ರ ಬೆಳಕಿಗೆ ಬೆಲೆ ಇಲ್ಲ ಅಂತ. ಹಾಗೆ ಬೆಳಕಿಗೆ ಬೆಲೆ ಬರಬೇಕಾಗಿತ್ತಂದ್ರೆ ಕತ್ತಲಿರ್ಬೇಕಾಗ್ತದ. ಆಗ ಸುಖಕ್ಕೆ ಬೆಲೆ ಬರಬೇಕಾಗಿತ್ತಂದ್ರೆ ಕಷ್ಟ ಇರ್ಬೇಕಾಗ್ತದ. ಆಗ ಸ್ವರೂಪಕ್ಕೆ ಬೆಲೆ ಬರಬೇಕಾಗಿತ್ತಂದ್ರೆ ಕುರೂಪ ಇರಬೇಕಾಗ್ತದ. ಆಗ ನಾದಕ್ಕೆ ಬೆಲೆ ಬರಬೇಕಾದ್ರ, ಸ್ವರಕ್ಕೆ ಬೆಲೆ ಬರಬೇಕಾದ್ರ ಅಸ್ವರ ಇರ್ಬೇಕಾಗ್ತದ. ಆಗ ಸುಸ್ವರ ಅಂತ ಕಂಠಕ್ಕೆ ಬೆಲೆ ಬರಬೇಕಾದ್ರ ಬೇಸು ಹಾಡೋರ್ ಬೇಕಾಗ್ತಾರ. ಅವಾಗ ಚಲೋ ಹಾಡೋರಿಗೆ ಬೆಲೆ ಬರ್ತಂತ. ಆಗ ಜಗತ್ತಿಗೆ ಬೆಲೆ ಬರಬೇಕಾದ್ರ ಒಬ್ಬರು ಕೆಟ್ಟವರು, ಒಬ್ರು ಒಳ್ಳೆಯವರು ಇರ್ಬೇಕಾಗ್ತದ. ಅವಾಗ ಒಳ್ಳೆಯವ್ರ ಬೆಲೆ ಅದಂತ. ಎಲ್ಲರೂ ಒಳ್ಳೆಯವರಿದ್ರ ಏನು ಬೆಲೆ ಅದಂತ. ಎಲ್ಲ ಅಪ್ರಾಮಾಣಿಕ ಇರಬೇಕು, ಅದ್ರ ಮಧ್ಯೆ ಒಬ್ಬ ಪ್ರಾಮಾಣಿಕ ಇರಬೇಕು. ಅವಾಗ ಬೆಲೆ ಬರಾಕ್ ಶುರು ಆಗ್ತದೆ. ಆಗ ಚಲೋ ಒಬ್ರು ಕುಂಡ್ತಾ ಇರಬೇಕು, ಒಬ್ಬ ಚಲೋ ನಡೀತಿರ್ಬೇಕು, ಅವನಿಗೆ ಬೆಲೆ ಬರಾಕ್ ಶುರು ಆಗ್ತದೆ. ಆಗ ಜಗತ್ತಿನಲ್ಲಿ ಬೆಲೆ ಬರಬೇಕಾಗಿತ್ತಂದ್ರೆ ಎರಡು ಇರೋದಂತ. ಆಗ ನಾವು ಬರೇ ಸುಖ ಅಂತಂದ್ರ ಸುಖಕ್ಕೆ ಬೆಲೆ ಬರೋದಿಲ್ಲ ಅಂತ. ಕಷ್ಟಗಳು ಇರ್ತಿರ್ಬೇಕು, ಅವಾಗ ಮನುಷ್ಯನಿಗೆ ಸುಖದ ಬೆಲೆ ಬರಾಕ್ ಶುರು ಆಗ್ತದೆ. ಆಗ ಬೇಸಿಗೆ ಅದಂತ ತಿಳ್ಕೊಂಡೆ ಮಳೆಗಾಲಕ್ಕೆ ಬೆಲೆ ಅದ. ಬರೇ 12 ತಿಂಗಳ ಮಳೆ ಇತ್ತಂದ್ರ ಮಳೆಗೆ ಯಾರು ನೆನೆಸ್ತಾರ? ಅಲ್ಲ, ಭಯಕ್ ಶುರು ಮಾಡ್ತಾರ. ಆಗ ವಿಪರೀತ ಬಿಸಿಲು ಇರ್ತದ. 4 ತಿಂಗಳ ಭೂಮಿ ಕಾಯ್ದಿರ್ತದ. ಎಲ್ಲಾ ವಿಪರೀತ, ನೀರಿದೆಲ್ಲಾ ಕೊರತೆ, ಕೆರೆ ಬತ್ತಕ್ ಶುರು ಆಗ್ತವ, ನೀರಿನ ಮಹತ್ವ ಆಗಾಕ್ ಶುರು ಆಗ್ತದ. ಅವಾಗೆಲ್ಲ ಜನ ಹಾದಿ ಕಾಯ್ತಾರ, ಮಳೆ ಏನಿ ಬಾ ಬಾ ಅಂತ. 4 ತಿಂಗಳ ಬಿಸಿಲಿರೋದ್ರಿಂದಲೇ ಬರುವಂತ ಮಳೆಗೆ ಬೆಳೆ ಅದ. ಬಿಸಿಲೇ ಇರ್ಲಿಲ್ಲ, ಬೇಸಿಗೆನೇ ಇಲ್ಲ ಅಂದ್ರೆ ಮಳೆಗಾಲಕ್ಕೆ ಬೆಲೆ ಬರ್ತಿರ್ಲಿಲ್ಲ ಅಂತ. ಅದಕ್ಕೆ ಮಳೆಗಾಲಕ್ಕೆ ಬೆಲೆ ಬರಬೇಕಾಗಿತ್ತಂದ್ರೆ ಬೇಸಿಗೆ ಕಾಲ ಇರಬೇಕಾಗ್ತದೆ. ಹಾಗ ನಮ್ಮ ಜೀವನದಲ್ಲಿ ಸುಖಕ್ಕೆ ಬೆಲೆ ಬರಬೇಕಾಗಿತ್ತಂದ್ರೆ ಕಷ್ಟಗಳು ಬರಬೇಕಾಗ್ತದೆ ಅಂತ. ಒಂದು ಮನ್ಯಾಗ ಒಬ್ಬ ತಾಯಿಗೆ ಒಂದು ಮಗು ಆಗಿತ್ತು. ಬಹಳ ಪ್ರೀತಿಯಿಂದ ಮಗನಿಗೆ ತಾಯಿ ಜೋಪಾನ ಮಾಡ್ತಿದ್ದಳು. ಅಷ್ಟಕ್ಕಿ ಮಗನನ್ನು ಬಿಟ್ಟು ಇರಕ್ ಆಗ್ತದಿಲ್ಲ, ಅಷ್ಟು ಮಗನ ಮೇಲೆ ಪ್ರೀತಿ. ಯಾಕೆ? ಮಗ ಅಂದ್ರೆ ಅಷ್ಟು ಪ್ರೇಮಳ. ಮಗನನ್ನು ಬಿಟ್ಟು ಎಂದು ಕೂಡ ಹೋಗ್ತಿರ್ಲಿಲ್ಲ. ಅಷ್ಟು ಮಗನಿಗೆ ತಕೊಂಡೇ ಆತು ಆಕಿ ಕೆಲಸ ಮಾಡ್ತಿದ್ದಳು. ಮಗನಿಗೆ ಹಾಲು ಕುಡಿಸೋದು, ಉಣಿಸೋದು, ಬಟ್ಟೆ ಉಡಿಸೋದು, ಅಷ್ಟು ಪ್ರೀತಿ ಮಾಡ್ತಿದ್ದಳು. ತನ್ನ ಮಗಲಾಗರ್ ಇರಬೇಕು, ಇಲ್ಲ ತೊಟ್ಲಾಗರ್ ಇರಬೇಕು, ಎಂದು ಕೂಡ ಮಗನಿಗೆ ಕೆಳಗೆ ಇಡ್ತಿದ್ದಿಲ್ಲ. ಯಾಕೆ? ಅಷ್ಟು ಪ್ರೇಮ ಮಗನ ಮೇಲೆ ಇತ್ತು. ಆದ್ರೆ ಸ್ವಲ್ಪ ದಿವಸ ಚಲೋ, ಆದ್ರೆ ಅದೇ ರೂಢಿ ಆಯ್ತು. ಮಗ ಸ್ವಲ್ಪ ಬಿಟ್ರೆ ಅಳಕ್ ಶುರು ಮಾಡ್ತಿದ್ದ. ಅವಾಗ ತಾಯಿ ಎತ್ಕೊಳ್ತಿದ್ದಳು. ಒಂದ್ ದಿವಸ ಕೂಡ ಮಗನಿಗೆ ಕೆಳಗೆ ಬಿಡ್ತಿರ್ಲಿಲ್ಲ. ಒಂದೆಲ್ಲ, ಎರಡೆಲ್ಲ, 4 ವರ್ಷ ಕಳೆದು ಮಗು ತಾಯಿ ಬಗಲಾಗೆ ಇಲ್ಲ ತೊಟ್ಲಾಗೆ. ಆ ಮಗನಿಗೆ ನಡಿಬೇಕನ್ನೋದು ಗೊತ್ತಾಗ್ಲಿಲ್ಲ. ಕಾಲು ನಿಷ್ಕ್ರಿಯ ಆಗಿಬಿಟ್ಟು ತಾಯಿಗೆ ಚಿಂತೆ ಆಗಕ್ ಶುರು ಆಯ್ತು. ನನ್ನ ಮಗು ಮುಗೀತು, ಜೀವನದಲ್ಲಿ ನಡೆಯಕ್ ಸಾಧ್ಯ ಆಗೋದಿಲ್ಲ. ನಾನು ಮಗನಿಗೆ ಎಂದು ಕೂಡ ಬಿಟ್ಟಿರಕ್ಕಾಗಲ್ಲ, ಮಗನಿಗೆ ನಡೆಯಕ್ಕಾಗಲ್ಲ. ಯಾಕೆ? ಕಾಲಿಲ್ಲ. ಕಾಲ ಅದಾವಾದ್ರೆ ನಡೆಯಕ್ ಆಗೋದಿಲ್ಲ. ಅದಕ್ಕೆ ನಾನು ನಡೆಸ್ಬೇಕಾಗ್ತದೆ. ಅದಕ್ಕೆ ನಾನೇ ಎತ್ಕೋಬೇಕು, ಅನಿವಾರ್ಯ ಅದ. ಅದಕ್ಕಾಕಿ ನಿರ್ಣಯ ಮಾಡುದು, ನನ್ನ ಮಗನಿಗೆ 4 ವರ್ಷ ಆಗ್ಯವ, ಇನ್ನ ನಡೆಯಕ್ ಆಗೋದಿಲ್ಲ. ಹೀಗೆ ಕೆಳಗೆ ಇಳಿದ್ರೆ ಬಿದ್ದೇ ಬಿಡ್ತಾನವ. ಏನು ಮಾಡೋದು? ಕೊನೆಗೆ ಅಷ್ಟು ಪ್ರೀತಿ ಇತ್ತು ಮಗನ ಮೇಲೆ, ಏನೇ ಕಷ್ಟ ಬರಲಿ ನನಗಾದ್ರೆ ಮಗನಿಗೆ ಏನಾಗಬಾರದು, ಮಗ ಮಾತ್ರ ಸುಖವಾಗಿರಬೇಕು. ಅಷ್ಟು ಪ್ರೀತಿಯಿಂದ ತೊಟ್ಟು ತೂಗ್ತಿದ್ದಳು, ಹಾಲು ಕುಡಿಸ್ತಿದ್ದಳು, ಊಟ ಮಾಡಿಸ್ತಿದ್ದಳು. ಮಗನಿಗೆ ತೊಟ್ಲಾಗ ಮಲಗಿಸಿ ತಾವು ಕೆಲಸ ಮಾಡ್ತಿದ್ದಳು. ಕೆಲಸ ಮುಗಿತು, ಕೂಸಿಗೆ ಎತ್ಕೊಳ್ಳೋದು. ಹೀಗೆ ದಿನಗಳಾಗ್ತಿದ್ವು. ಒಂದಲ್ಲ 4 ವರ್ಷ ಕಳೆದು. ಮಗು ಮಾತ್ರ ಆರಾಮ್ ಮಸ್ತ್ ತೊಟ್ಲಾಗ ಹಾಲು ಕುಡ್ಕೋತು, ಉಣ್ಕೋತು, ಮಸ್ತ್ ಇತ್ತು. ಆದ್ರೆ ಒಂದ್ ದಿವಸ ಯಾವ್ದೊಂದು ಕಾರ್ಯಕ್ರಮ ಬಂತು, ಪ್ರಸಂಗ ಬಂತಗಿ ಆ ಕೆಲಸಕ್ಕೆ ಹೋಗಬೇಕಾಯ್ತು. ಆದ್ರ 4 ವರ್ಷ ಎಂದೂ ಕೂಡ ಬಿಟ್ಟು ಮಗನಿಗೆ ಬಿಟ್ಟು ಹೋಗಿಲ್ಲ. ಆದ್ರೆ ಇವತ್ತು ಇಂಥ ಪ್ರಸಂಗ ಬಂತು, ಮಗನಿಗೆ ಬಿಟ್ಟು ಹೋಗೋ ಪ್ರಸಂಗ ಬಂತು. ಆದ್ರ ಮಗನಿಗೆ ತಕೊಳ್ಳೋ ಒಯ್ಯಕ್ಕಾಗೋದಿಲ್ಲ. ಬಿಟ್ಟು ಹೋದ್ರ ಮಗ ಒಬ್ಬನೇ ಅದಾನ, ಮಗನ ನೋಡೋರ ಯಾರು? ಮಗನಿಗಂತೂ ನಡೆಯಕ್ಕಾಗೋದಿಲ್ಲ. ಕೊನೆಗೆ ತಾಯಿ ವಿಚಾರ ಮಾಡಿದಳು, ಪಕ್ಕದ ಮನೆ ಗೆಳತಿಗೆ ಹೇಳಿದಳು, ನಾನಂತೂ ಕೆಲಸ ನಿಮಿತ್ತ ನಡೆದೇನೆ, ಅವ್ರು ಎಂದಿಲ್ಲದ ಅಪರೂಪಕ್ಕೆ ಕರೆದಾರ, ಅಲ್ಲಂತೂ ನಾವು ಹೋಗ್ಲೇಬೇಕು. ಇಂಥ ಮಗನಿಗೆ ತಗೊಂಡಂತೂ ಹೋಗಕ್ ಆಗೋದಿಲ್ಲ. ಯಾಕೆದು ಬಹಳ ದೂರದ ಪ್ರವಾಸ, ನಡ್ಕೋತ ಹೋಗಬೇಕು. ಅಲ್ಲಿ ಇವನಿಗೆ ತಕೊಂಡು ಹೋಗೋದು ಬಹಳ ಕಷ್ಟ ಅದ. ಅದಕ್ಕೆ ಏನಾದ್ರೂ ಮಾಡಿ 4 ದಿವಸ ನಾ ಬರುವವರೆಗೆ ನನ್ನ ಮಗನಿಗೆ ನೀವು ಜೋಪಾನ ಮಾಡಬೇಕು.
ಅವನಿಗೆ ನಡೆಯಕ್ಕಾಗಲ್ಲ, ಅವನಿಗೆ ಉಣಿಸೋದು ತಿನ್ನಿಸೋದು ನೀವು ಮಾಡಬೇಕಂತ ತಾಯಿ ಹೇಳಿದಳು. ಆಗಲಿ, ಇನ್ನು ಏನು ಚಿಂತೆ ಮಾಡಬೇಡ, ನಾ ಎಲ್ಲ ಮಾಡ್ತೀನಂತ ಗೆಳತಿ ಹೇಳಿದಳು. ಹೇಳಿ ಈಗ ತಾಯಿ ಹೋದಳು. ತಾಯಿ ಪಾಪ ಕರುಳು ಮಗನ ಮೇಲೆ ಇತ್ತು. ಮಗ ಉಂಡಾನ ಇಲ್ಲೋ, ನೀರು ಕುಡ್ದಾನಿಲ್ಲೋ, ಹಾಲು ಕುಡ್ದಾನಿಲ್ಲೋ, ಅವನಿಗೆ ನಡೆಯಕ್ಕಾಗಲ್ಲ, ಅವನಿಗೆ ಹೆಂಗೈತಂತ 4 ದಿನ ಆಕಿ ತನ್ನ ಕೆಲಸಕ್ಕೆ ಹೋದ್ರ ಸಮೇತ ಮನೆಯ ಮಗನ ಚಿಂತೆ. ಆದ್ರ ಈ ಕೆಲಸ ಏನ್ ಪಕ್ಕದ ಗೆಳತಿ ಇದ್ದಳಲ್ಲ, ಆ ಗೆಳತಿ ಏನ್ ಮಾಡಿದಳು ಅಂದ್ರ ಚಲೋ ಬಂದಳು, ಮನೆಗೆ ಬಂದು ಬಿಸಿ ಬಿಸಿ ಅಡಿಗೆ ಮಾಡಿದಳು. ಅನ್ನ, ಅದ್ರ ತುಪ್ಪ ಹಾಕಿ ಹಾಲು ಚಲೋ ಹಾಲು ಕಾಸಿ, ಕೆನೆ ಭರಿತ ಹಾಲು ಕಾಸಿ ಅಲ್ಲಿ ಇಟ್ಟಳು. ಇಟ್ಟು ಆ ಮಗ ಅಂದ, ಹಸುವಾಗಿತ್ತ ಅಂತಂದ. ಅವಾಗ ಮತ್ತೆ ತಾಯಿ ಪ್ರೇಮನೆ ಬೇರೆ, ಇವ್ರ ಪ್ರೇಮನೆ ಬೇರೆ. ಅವಾಗ ಈಕೆ ಅಂದಳು, ಬಾ ಬಂದು ಉಣು ಅಂತಂದಳು. ಇಲ್ಲ, ನಂಗೆ ನಡೆಯಕ್ಕಾಗಲ್ಲ, ನಂಗೆ ಬರಕ್ಕಾಗಲ್ಲ. ನಡೆಯಕ್ಕಾಗಲ್ಲ ಅಂದ 4 ವರ್ಷದ ಆಗಿ ಇನ್ನು ನಡೆಯಕ್ಕಾಗಲ್ಲ ನಿನಗ, ಈಗ ಉಣ್ಬೇಕಾಗಿತ್ತಂದ್ರ ಬಾ ಅಂತ ಬಿಡು. ಬಿಸಿ ಬಿಸಿ ಅನ್ನ ಮಾಡಿ ಇಟ್ಟಾಳ, ಇಟ್ಟು ಹೋಗಿಬಿಟ್ಟಾಳ. ಯಾಕೆ ಈ ಕೆಲಸ ಅಲ್ಲಲ್ಲ, ಅಕ್ಕಿ ಮನ್ಯಾಗ ಮತ್ತೆ ಬೇರೆ ಕೆಲಸ ಅದ, ಅದಕ್ಕೆ ಇಟ್ಟು ಹೋಗಿಬಿಟ್ಟಾಳ. ಈ ಹುಡುಗನಿಗೆ ವಿಪರೀತ ಹಸು ಆಯ್ತು. 1 ತಾಸಾಯ್ತು, 2 ತಾಸಾಯ್ತು, ತಡ್ಕೊಳಕ್ಕಾಗಲ್ಲ. ಹತ್ತು ಕೂಡ ಯಾರದಾರ, ಯಾರಿಲ್ಲ. ಕೊನೆಗೆ ತೊಟ್ಲಾಗ ಎದ್ದು ಕುಂತು ಹೀಗೆ ನಿಲ್ಲಕ್ ಶುರು ಮಾಡ್ದ. 4 ವರ್ಷದ ಜೀವನದಲ್ಲಿ ಮೊಟ್ಟ ಮೊದಲು ತೊಟ್ಲಾಗ ನಿಂತಿದ್ದವ. ಇನ್ನೇನು ಯಾರದಾರ, ಈಗ ಆ ಕಡೆ ನೋಡ್ದ, ಯಾರು ಇಲ್ಲ. ನಿಧಾನ ಕಾಲಿಡಕ್ ಶುರು ಮಾಡ್ದ. ಕಾಲೆದ್ದು ಹೀಗೆ ಬಿದ್ದ, ಮತ್ತಲ್ಲಿ ಗೋಡೆ ಹಿಡ್ಕೊಂಡು ಎದ್ದು ನಡ್ಕೋತ ಹೋಗಿ ಆ ಅನ್ನದ ಬಳಿ ಹೋದ. ತನ್ನ ಕೈಲಿ ಆಗೊತ್ತು ಮೊಟ್ಟ ಮೊದಲು ಜೀವನದಲ್ಲಿ ಉಂಡಿದ್ದ. ಇಷ್ಟು ವರ್ಷ 4 ವರ್ಷ ತಾಯಿ ಉಣಿಸಿದಳು, ಇವತ್ತು ತಾನೇ ಉಂಡ. ಯಾಕೆ ಹಸಿವಿ. ಈಗ ಉಣ್ಣಾಕ್ ಶುರು ಮಾಡ್ದ. ಹಾಲು ಕುಡ್ದ, ಮುಖದ ಮೇಲೆ ಪ್ರಸನ್ನತೆ ಬಂತು, ಮೈಯಾಗ ಶಕ್ತಿ ಬರಾಕ್ ಶುರು ಆಯ್ತು. ದಿನಾಲು 1 ದಿವಸ ಅಲ್ಲ, 2 ದಿವಸ ಅಲ್ಲ, 4-6 ದಿನದಲ್ಲಿ ಆಕಿ ಬಂದು ಅಡಿಗೆ ಮಾಡಿ ಇಟ್ಟು ಹೋಗಾಕಿ. ಇವ ನನಗ್ ಕೂಡ ಅಂತ ಅಂಬವ, ನಾ ಕೊಡಕ್ಕೆಲ್ಲ, ನೀ ಬಂದ್ರೆ ಉಣು, ಇಲ್ಲದ ಹೋಗು, ನಾ ಯಾಕೆ ಕೊಡ್ಲಿ ಅಂತ ಅಂತಿತ್ತು. ಯಾಕೆ ಆಕಿ ಗೊತ್ತಿತ್ತು, ಈಕಿ ಅತಿ ಪ್ರೀತಿ ಮಾಡಿ ಮಗನ ಕೆಡ್ಸಾಳ. ಈ ಮಗ ತನ್ನ ಕಾಲ ನಿಲ್ಬೇಕಾದ್ರ ಅವ ತಾನೇ ನಡಿಬೇಕಾಗ್ತದ. ಈಗ ನಾ ನಡೆಸಿಲ್ಲ ನೀವು ಎಂದು ನಡೆಯಕ್ಕಾಗಲ್ಲ. ಯಾಕೆ ತಾಯಿ ಅತಿ ಪ್ರೀತಿ ಮಗನಿಗೆ ಹಾಳು ಮಾಡ್ಯದ. ಅದಕ್ಕೆ ಮಗ ತನ್ನ ಕಾಲ ನಿಲ್ಬೇಕಾದ್ರೆ ನಾ ನಡ್ಸಕ್ ಮಾಡ್ಬೇಕಾಗ್ತದೆ, ಅವನಿಗೆ ಕಷ್ಟ ಕೊಡ್ಬೇಕಾಗ್ತದ ಅಂತ ಗೊತ್ತಿತ್ತು. ಅದಕ್ಕ 4-6 ದಿನದಲ್ಲೇ ಹುಡುಗ ತಾನೇ ಬಂದು ಒಳಕ್ ಶುರು ಮಾಡ್ದ. ಯಾವಾಗ ತಾಯಿ ಬರ್ತಾಳ, ಬಂದು ನೋಡ್ತಾಳ, ಮನೆ ತುಂಬ ಮಗ ಆಡ್ತಾ ಇದ್ದಾಳ. ತಾಯಿಗೆ ಎಲ್ಲಿಲ್ಲದ ಸಂತೋಷ. ಜೀವನ ತಿಳ್ಕೊಂಡಿದ್ರು ಮಗನಿಗೆ ಎಂದು ನಡೆಯಕ್ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ಳು. ಆದ್ರ ಆಕಿ ಗೊತ್ತಾಯ್ತು, ಆಕಿ ಬಗ್ಗೆ ಕೇಳಿದಳು, ಏನು ಪವಾಡ ಮಾಡ್ದೆ, ಎಲ್ಲಾ ವೈದ್ಯರು ತೋರಿಸ್ಬೇಕಂತ ವಿಚಾರ ಮಾಡಿದೆ ಅಂತ ತಿಳ್ಕೊಂಡೆ. ಹಣ ಹಾಕಿ ಪ್ರಯೋಜನ ಇಲ್ಲ, ಮಗನಕ್ಕಂತ ನಡೆಯಕ್ ಆಗೋದಿಲ್ಲ. ನೀ ಏನ್ ಔಷಧ ಕೊಟ್ಟಿ ನನ್ನ ಮಗ ನಡೆಯಂಗ ಏನ್ ಮಾಡಿದೆ ಅಂತ. ಅವಾಗ ಆಕಿ ಹೇಳಿದಳು, ನಾ ಏನ್ ಔಷಧ ಕೊಟ್ಟಿಲ್ಲ, ನಿನ್ನ ಮಗನಿಗೆ ಕಷ್ಟ ಅನ್ನೋದು ಏನಾದ ಗೊತ್ತು ಮಾಡಿಕೊಟ್ಟಿನಿ, ಹಸಿವು ಅನ್ನೋದು ಏನಾದ ಅದು ಮಹತ್ವ ಮಾಡಿಕೊಟ್ಟಿನಿ. ಅದಕ್ಕೆ ಮಗ ನಿನ್ನ ಕಾಲ ಮೇಲೆ ಅವನ ಕಾಲ ಮೇಲೆ ನಡೆಯಕ್ ಶುರು ಮಾಡ್ದಂತ. ಒಂದು ವೇಳೆ ಅವನ ಕಷ್ಟ ಕೊಡ್ತಿರ್ಲಿಲ್ಲ ಅಂದ್ರ ಜೀವನ ತುಂಬ ಅವನ ಕಾಲ ನಿಷ್ಕ್ರಿಯ ಆಗಿ ಬಿಡ್ತಿದ್ದು, ಆತ ಪರಾವಲಂಬಿ ಆಗ್ತಿದ್ದ. ಅದಕ್ಕೆ ತನ್ನ ಕಾಲ ಮೇಲೆ ತನ್ನ ಮಗು ನಡೆಯಂಗ ಆಗ್ಬೇಕಾಗಿತ್ತಂದ್ರ ಆತ ಕಷ್ಟ ಪಡ್ಬೇಕಾಗ್ತದ. ಹಾಗ ಜೀವನದಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕಾದ್ರೆ ಕಷ್ಟ ಪಡಬೇಕಾಗ್ತದೆ. ಯಾರು ಕಷ್ಟ ಪಡ್ತಾರ ಜೀವನದಲ್ಲಿ ಬೆಳೆಯಕ್ ಶುರು ಆಗ್ತಾರ. ಕಷ್ಟ ಪಡಿಬೇಕು. ಅದಕ್ಕೆ ಯಾರ್ಯಾರ ಜೀವನದಲ್ಲಿ ಅತಿಯಾದ ಕಷ್ಟಗಳು ಬಂದು ಅವ್ರ ಜೀವನದಲ್ಲಿ ಎತ್ತರ ಮಟ್ಟಿಗೆ ಬೆಳೆದರು. ಯಾರ್ಯಾರ ಜೀವನದಲ್ಲಿ ಸಣ್ಣ ಪುಟ್ಟ ಕಷ್ಟಗಳು ಬಂದರು ಅಷ್ಟೇ ಉಳಿದರು ಅಂತ. ಅದಕ್ಕ ಅಕ್ಕ ಮಹಾದೇವಿ ಸಮೇತ ಅರಮನೆ ಬಿಟ್ಟಕ್ಕೆ, ಬೊಂತಾದೇವಿ ಸಮೇತ ಅರಮನೆ ಬಿಟ್ಟವರು. ಬೊಂತಾದೇವಿ ರಾಜರ ಮಗಳು, ಅಕ್ಕ ಮಹಾದೇವಿ ಶ್ರೀಮಂತರ ವ್ಯಾಪಾರಸ್ಥರ ಮಗಳು. ಆದರೆ ಇಬ್ಬರು ಕೂಡ ತನ್ನ ಮನೆಯನ್ನ ಬಿಟ್ಟಾರೆ. ಅದಕ್ಕೆ ಭಗವಂತನಿಗಾಗಿ ಇಡೀ ತಮ್ಮ ಜೀವನವನ್ನ ದೇವರಿಗಾಗಿ ಮೀಸಲಿಟ್ಟರು. ಆದ್ರೆ ಅಕ್ಕ ಎಲ್ಲರಿಗ ಚಿರಪರಿಚಿತರಾದರು, ಬೊಂತಾದೇವಿ ಮಾತ್ರ ಅಲ್ಲಷ್ಟೇ ಉಳಿದರು. ಇದರ ಅರ್ಥ ಅವ್ರು ಕಡಿಮೆ ಅಂತಲ್ಲ, ಇಬ್ಬರಷ್ಟೇ ಸಾಮರ್ಥ್ಯ. ಆದ್ರ ಯಾರ ಜೀವನದಲ್ಲಿ, ಅಕ್ಕನ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬಂದು, ಉಡುತಡಿ ಬಿಟ್ಟಾಗ ಕಷ್ಟ, ಉಡುತಡಿಯಿಂದ ಕಲ್ಯಾಣಕ್ಕೆ ಬರಬೇಕಾದ್ರ ಮಧ್ಯದಲ್ಲಿ ಕಷ್ಟಗಳು, ಏನ್ ತೊಂದರೆಗಳು, ಜನ ಭಯಕ್ಕೆ ಶುರು ಮಾಡಿದ್ರು. ಈಗ ಹಸಿವಾಯ್ತಂದ್ರ ಭಿಕ್ಷೆ ಬೇಡಕ್ ಶುರು ಮಾಡಿದ್ರ ಜನ ಕಲ್ಲು ಒಗ್ಯಾಕ್ ಶುರು ಮಾಡಿದ್ರು. ಈಗ ಯಾರಾದ್ರೂ ಒಂದು ಕೇಳಿದ್ರ ನೀಡ್ತಿರಿಲ್ಲ, ಮುಂದೆ ಹೋಗಂತ ಅಂತಿದ್ರು. ಒಬ್ಬರ ನೀಡಿದ್ರು, ಅತ್ತಿ ಹೇಳಿದ್ರು, ಬಾ ಯಾರೊಬ್ಬರು ಬಂದಾರ, ಏನು ಬರೀ ವಟ ವಟ ಹಸ್ತಾಳ ಅಂತ ಅಂದ್ರು.
ಆದ್ರ ಅತ್ತಿ ಹೇಳಕತ್ತಾಳ ಕೇಳ್ಬೇಕಂತ ತಿಳ್ಕೊಂಡು ಸೊಸಿ ಒಲ್ಲದ ಮನಸ್ಸಿನಿಂದ ಅನ್ನ ತಕೊಂಡಳು. ಪಾಪ ಮಹಾದೇವಿಗೆ ಭಿಕ್ಷೆ ಬೇಡಿ ರೂಢಿ ಇರ್ಲಿಲ್ಲ. ಪಾತ್ರೆ ಹಿಡಿ ಅಂತಂದಳು, ಅದ್ರ ಪಾತ್ರೆ ಭಿಕ್ಷೆ ಬೇಡಕಂತ ಬರ್ಲಿಲ್ಲ, ಕಲ್ಯಾಣಕ್ಕೆ ಹೋಗಾಕಂತ ಬಂದಿದ್ರು, ಹಸಿವಾಗಿತ್ತಂತ ನಿಂತಿದ್ರು. ಈಗ ಬಾಳೆ ಎಲೆಯಲ್ಲಿ ಅನ್ನ ಹೀಗೆ ಒಗಿತಾರ, ಹಿಡ್ಕೋಬೇಕಂಬಟ್ಗೆನೆ ಚಂದ ಬಿಡ್ತದ, ಗೊತ್ತದ. ಆಗ ಅದನ್ನ ಉಣ್ಬೇಕಂತಾರ ನಾಯಿ ಒಂದು ತಿಂದು ಹೋಗ್ತದ. ಈ ಒಂದಲ್ಲ ಎರಡಲ್ಲ ಎಷ್ಟೆಲ್ಲಾ ಕಷ್ಟಗಳು ಬಂದು, ಆದ್ರ ಆ ಕಷ್ಟ ಎಲ್ಲಾ ತಡ್ಕೊಂಡು ತಡ್ಕೊಂಡು ಕಲ್ಯಾಣಕ್ಕೆ ಬರ್ತಾರ. ಯಾಕೆ? ಅಲ್ಲೇ ಆದ್ರೂ ಕೂಡ ನನಗ ಗೌರವ ಸಿಗಬಹುದಂತ. ಬಸವಣ್ಣ ಕಾಣ್ಬೇಕಂತ ಕಲ್ಯಾಣಕ್ಕೆ ಬರ್ತಾರ. ಕಲ್ಯಾಣದಲ್ಲಿ ಬಂದ ಮೇಲೆ ಯಾವ ರೀತಿ ಸ್ವಾಗತ? ಅಲ್ಲವರಂತೂ ಪ್ರಶ್ನೆ ಮಾಡಕ್ ಶುರು ಮಾಡುದು. ಒಂದಲ್ಲ ಎರಡಲ್ಲ, ಬರೇ ಪ್ರಶ್ನದ ಸುರಿಮಳೆ. ಯುದ್ಧದಲ್ಲಿ ಬಾಣಗಳು ಬಿಡ್ತಾರಲ್ಲ, ಹಂಗ ಪ್ರಶ್ನದ ಸುರಿಮಳೆಗೆ ಇಷ್ಟೆಲ್ಲಾ ಪ್ರಶ್ನೆಗಳು ಕೇಳಾಕ್ ಶುರು ಮಾಡಿದ್ರ ಅಕ್ಕನ ಇಷ್ಟ ನೋವಾಗ್ತದ. ಆ ನೋವಿನಿಂದಲೇ ಅವರು ಅಲ್ಲವರಿಗೆ ಕೇಳ್ತಾರೆ, ಯಾಕೆ ಇಷ್ಟ ನನಗೆ ನೋವು ಕೊಡ್ತಾ ಇದೀರಂತ. ನಾನು ಅಲ್ಲಿ ಮನೆಯಲ್ಲಿ ಕಷ್ಟಗಳು, ಮನೆ ಆ ಕಷ್ಟಗಳು, ದಾರಿ ಮಧ್ಯದಲ್ಲಿ ಜನರ ಕಷ್ಟಗಳು, ಎಲ್ಲಾ ಕಷ್ಟಗಳು ಎದುರಿಸಿ ಬಂದೇನೆ, ನನಗ ಯಾಕೆ ನೋವು ಕೊಡ್ತೀರಂತ ಅವ್ರು ವಚನದಿಂದ ಹೇಳ್ತಾರ. ಅವಾಗ ಎಲ್ಲಾ ಸಮೇತ ಅಂತಾರೆ, ಯಾಕೆ ಅಕ್ಕ ಅಷ್ಟೆಲ್ಲ ಕಷ್ಟ ಕೊಡ್ತೀರಂತ. ಕೊನೆಗೆಲ್ಲಾ ಆದ್ಮೇಲೆ ಅಲ್ಲವರು ಹೇಳ್ತಾರ, ನೀ ಸಾಮಾನ್ಯ ಮಹಾದೇವಲ್ಲ, ನಮಗೆ ಎಲ್ಲರಿಗೂ ನೀನು ಅಕ್ಕ ಅಂತ ಅಲ್ಲವರು ಕೊಂಡಾಡ್ತಾರ. ಅದಕ್ಕೆ ನೀನು ನಿನ್ನ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಲಿ, ನಿನ್ನ ವ್ಯಕ್ತಿತ್ವ ಜಗತ್ತಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಿದ್ದು, ನಿನ್ನ ನೋವು ಕೊಡ್ಲಿ ಅಂತಲ್ಲ, ನಿನ್ನ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಲಿ ಅಂತ. ಆಗ ಎಷ್ಟು ಕಷ್ಟಪಟ್ಟರೆ ತಿಳ್ಕೊಂಡೆ ಅಕ್ಕ ಮಹಾದೇವಿ ಜಗತ್ತಿಗೆ ಪರಿಚಯ ಆಯ್ತು. ಅದೇ ಬಂತಾದೇವಿ ಕಷ್ಟ ಬರಲಿಲ್ಲ, ಜಗತ್ತಿಗೆ ಬೆಳಕಾಗ್ಲಿಲ್ಲ ಅಂತ, ಗೊತ್ತಾಗ್ಲಿಲ್ಲ, ಪರಿಚಯ ಆಗ್ಲಿಲ್ಲ ಅಂತ. ಹಾಗೆ ಯಾರ್ಯಾರ ಜೀವನದಲ್ಲಿ ಕಷ್ಟಗಳು ಬರ್ತಿರ್ತಾವ ಅವ್ರ ಜಗತ್ತಿಗೆ ಬೆಳಕಾಗಕ್ ಶುರು ಆಗ್ತಾರೆ. ಎಲ್ಲಿ ಕಷ್ಟಗಳಿಲ್ಲ ಅಲ್ಲಿ ಇರಾಕ್ ಶುರು ಆಗ್ತಾರೆ. ಹಾಗ ಪ್ರತಿಯೊಬ್ಬರ ಜೀವನದಲ್ಲಿ ಹಾಗೆ ನಡೀತಿರ್ತಂತ. ಎಲ್ಲಿ ಕಷ್ಟಗಳು ಬರ್ತಿರ್ತಾವ ಜೀವನದಲ್ಲಿ ಮನುಷ್ಯ ಬೆಳಕ್ ಶುರು ಆಗ್ತಾರಂತ. ಬೇಕು ಅತಿಯಾದ ಕಷ್ಟಗಳು ತಾಳ್ಬೇಕಾಗ್ತದೆ. ತಾಳದ್ರ ಮನುಷ್ಯ ಬಾಳ್ತಾನ, ಬೆಳಿತಾನ, ಉಳಿತಾನ. ತಾಳಿಲ್ಲ ಅಂದ್ರ ಬೆಳೆಂಗಿಲ್ಲ, ಉಳಿಯಂಗಿಲ್ಲ, ಅಳಿತಾರಂತ. ಹಾಗ ನಾವು ಅಳಿಬಾರ್ದಾಗಿತ್ತು, ಬೆಳಿಬೇಕಾಗಿತ್ತು, ಉಳಿಬೇಕಾಗಿತ್ತಂದ್ರ ಜೀವನದಲ್ಲಿ ತಾಳ್ಬೇಕಾಗ್ತದ. ಎಷ್ಟೇ ಕಷ್ಟಗಳು ಬಂದ್ರ ನಾವು ತಡ್ಕೋಬೇಕಾಗ್ತದ. ಅದಕ್ಕೆ ಯಾರು ತಡ್ಕೋತಾರ ಅವರೆಲ್ಲ ಉಳಿತಿರ್ತಾರಂತ. ಹಾಗ ಈ ಗಿಡ ಸಮೇತ ಎಲ್ಲಾ ತಡ್ಕೋತ ತಿಳ್ಕೊಂಡು ಗಟ್ಟಿಯಾಗಿ ಉಳಿತದಂತ. ಹಾಗ ನಾವು ಜೀವನದಲ್ಲಿ ಸಮೇತ ಕಷ್ಟ, ಎಷ್ಟೇ ಭಗವಂತ ಕಷ್ಟ ಬಂದರೆ ಸಮೇತ ಕಷ್ಟವನ್ನ ನಾವು ತಡ್ಕೋಬೇಕಾಗ್ತದೆ, ಕಷ್ಟ ಪಡಿಬೇಕಾಗ್ತದೆ. ಹಾಗ ಒಂದು ದೇವಾಲಯ, ಆ ದೇವಾಲಯ ಒಂದ್ಗಡೆ ಒಂದು ಮೆಟ್ಟಿಲಿತ್ತು. ಜನ ಎಲ್ಲ ಬಂದು ಆ ದೇವನ ಮೂರ್ತಿಗೆ ದರ್ಶನ ಮಾಡ್ತಿದ್ರು, ದರ್ಶನ ಮಾಡಿ ಹೋಗ್ತಿದ್ರು. ಅಲ್ಲೇ ಮೆಟ್ಟಿಲ ಮೇಲೆ ಕಾಲು ಕೊಟ್ಟು ಜನ ದರ್ಶನಕ್ಕೆ ಹೋಗ್ತಿದ್ರು. ಒಂದ್ ದಿವಸ ಆ ಮೆಟ್ಟಿಲದ ಕಲ್ಲು ದೇವನ ಮೂರ್ತಿ ಕೇಳ್ತು, ಇಲ್ಲ ಮತ್ತೆ ನೀ ಮತ್ತೆ ನಾನಿಬ್ಬರು ಗೆಳೆಯರೇ, ಇಬ್ಬರು ಬೆಟ್ಟದಲ್ಲಿ ಇದ್ದೀವಿ, ಆದ್ರೆ ಜನ ನಿನಗ ಗೌರವ ಮಾಡ್ತಾರ, ಜನ ನಿನಗ ದರ್ಶನ ಮಾಡ್ತಾರ, ನನಗೆ ಯಾಕೋ ತುಳಿತಾರಲ್ಲ, ಯಾಕೆ ಅಂತ ಒಂದ್ ದಿವಸ ಆ ಮೆಟ್ಟಿಲ ಕಲ್ಲು ಮೂರ್ತಿ ಕೇಳ್ತಂತ ಪ್ರಶ್ನೆ. ಅವಾಗ ಅದು ಮೂರ್ತಿ ಹೇಳ್ತಂತ, ನೀ ಕೇಳೋ ಪ್ರಶ್ನೆ ನಿಜ ಅದ. ನಾವು ಇಬ್ಬರು ಅರಣ್ಯದಲ್ಲಿ ಇದ್ದೀವಿ, ಒಂದೇ ಬೆಟ್ಟದಲ್ಲಿ ಅಕ್ಕಪಕ್ಕಕ್ಕೆ ಇದ್ದೀವಿ, ಇಬ್ಬರು ಗೆಳೆಯರಾಗಿ ಇದ್ದೀವಿ. ಆದ್ರ ಒಬ್ಬ ಶಿಲ್ಪಿ ಬಂದು ನಿನ್ನನ್ನು ಆಯ್ಕೆ ಮಾಡ್ದ, ಎಷ್ಟು ಸುಂದರ ಇದೆ, ಅದಕ್ಕೆ ನನ್ನ ಮೂರ್ತಿ ಮಾಡ್ಬೇಕಂತ ತಿಳ್ಕೊಂಡು ನಿನ್ನ ತಕೊಂಡು ತನ್ನ ಛಾನಿಯನ್ನು ತಕೊಂಡು ನಿನಗ ಹೊಡ್ಯಾಕ್ ಶುರು ಮಾಡ್ದ. ಅವಾಗ ನೀ ಏನಂದೆ, ಬೇಡ, ನನಗೆ ಹೊಡ್ಯಾಕ್ ಹೋಗಬೇಡ, ನನಗ ಬಡ್ಯಾಕ್ ಹೋಗಬೇಡ, ನಾನು ಅದು ಪೆಟ್ಟು ಸಹನ ಮಾಡಕ್ ಆಗೋದಿಲ್ಲ, ನನಗದು ತಡ್ಕೊಳಕ್ ಆಗೋದಿಲ್ಲ, ನೀ ಕಷ್ಟ ಬೇಡ ಅಂತಂದಿ. ನೀ ಕಷ್ಟ ಬೇಡ ಅಂತ ತಿಳ್ಕೊಂಡು ನೀ ಅಲ್ಲೇ ಉಳ್ದಿ. ಆಮೇಲೆ ಆತ ನನ್ನನ್ನು ಆಯ್ಕೆ ಮಾಡ್ದ, ನನ್ನನ್ನು ಕಷ್ಟ ಕೊಟ್ಟು ಛಾನಿ ತಕೊಂಡು ಹೊಡ್ಯಾಕ್ ಶುರು ಮಾಡ್ದ, ಕೆತ್ತಕ್ ಶುರು ಮಾಡ್ದ. ಒಂದಲ್ಲ ಎರಡಲ್ಲ 5 ವರ್ಷ ನನ್ನನ್ನ ಕೊರದ ಆ ಛಾನಿಯ ಘಾವನ ನಾನು ತಡ್ಕೊಂಡೆ. ಇಂದಿಲ್ಲ ನಾಳೆ ನಾನು ಒಳ್ಳೆನಾಗಬೇಕು. ಈತ ಶಿಲ್ಪಿ ನನ್ನ ಒಳ್ಳೆದಕ್ಕ ಮಾಡ್ತಾನ, ಅಷ್ಟು ದೂರಿಂದ ಬಂದಾನ, ಇಷ್ಟೆಲ್ಲ ಶಿಲೆಗಳಿದ್ದರೆ ಸಮೇತ ನನ್ನ ಅರಸನ, ಇವ ನನ್ನ ಒಳ್ಳೇದ ಮಾಡ್ತಾನ ಅಂತ ನಾನು ಅವನನ್ನ ತಿಳ್ಕೊಂಡೆ. 5 ವರ್ಷ ಆತ ಚೆನ್ನಿ ಹಿಡಿದು ಕೊರದು ಕೆತ್ತು 5 ವರ್ಷ ನನಗ ಕಷ್ಟ ಕೊಟ್ಟಾನ. ಆ 5 ವರ್ಷ ಅವನ ಕಷ್ಟ, ಆ ನೋವು, ಆ ತ್ರಾಸ ನಾನು ತಡ್ಕೊಂಡೆ, ಅದಕ್ಕೆ ಗೊತ್ತ ಮೂರ್ತಿ ಆದೆ. ನೀ ಆವತ್ತು ಕಷ್ಟ ತಡ್ಕೊಂಡಿಲ್ಲ, ಅದಕ್ಕೆ ನೀ ಮೆಟ್ಟಿಲ್ಲ ಅದೆ ಅಂತ.
ಹಾಗ ನಾವು ಜೀವನದಲ್ಲಿ ಕಷ್ಟವನ್ನು ತಡ್ಕೊಂಡ್ರ ಎಲ್ಲರಿಗೆ ಪ್ರಿಯ ಆಗ್ತೇವೆ, ಜಗತ್ತಿಗೆ ನಾವು ಪೂಜ್ಯನೇ ಆಗ್ತೀವಿ. ಯಾರ ಕಷ್ಟವನ್ನು ತಡ್ಕೋದಿಲ್ಲ ಅವರು ಮೆಟ್ಟಿಲಾಗ್ತಿರ್ತಾರೆ. ಹಾಗ ಜೀವನದಲ್ಲಿ ಬೆಳಿಬೇಕಾಗಿತ್ತಂದ್ರ, ಚಲೋ ಬಾಳ್ಬೇಕಾಗಿತ್ತಂದ್ರ ಕಷ್ಟ ಪಡಬೇಕಾಗ್ತದಂತ. ಕಷ್ಟದಲ್ಲಿ ನಿಜವಾದ ಸಾಮರ್ಥ್ಯ ಇರೋದು. ಹಾಗ ಯಾರೇ ವ್ಯಕ್ತಿ ಇರಬಹುದು, ಒಬ್ಬ ಒಳ್ಳೆ ಕಲಾವಿದನಾಗ್ತಾ ಅಂದ್ರ ಅಂತ ದೊಡ್ಡ ಸಂಗೀತಗಾರ. ಅವ್ರು ಒಂದ್ ದಿವಸ ಅದ್ಭುತವಾಗಿ ಹಾಡ್ತಿದ್ರು. ಹಾಡುವಾಗ ಅವ್ರ ಹಾಡು ಕೇಳಲಿಕ್ಕೆ ಸಾವಿರಾರು ಜನ ಬರ್ತಿದ್ರು. ಅಷ್ಟು ಬಂತರ ಮಗ ಹಾಡ ಪರಿಣಾಮ ಇತ್ತು. ಕೇಳೋರೆಲ್ಲ ಮೈಯೆಲ್ಲ ಮರೆತಿದ್ರು, ಅಷ್ಟ ಮಗ್ನಾಗಿ ಹಾಡನ್ನ ಕೇಳ್ತಿದ್ರು. ಯಾಕಷ್ಟ ಅಂತ ಅದ್ಭುತ ಹಾಡುಗಾರಿಕೆ ಅವ್ರು. ಒಬ್ಬ ಬಂದು ಇಡೀ ಅವ್ರ ಹಾಡೋದು ನಿಂತ ಮೇಲೆ ಸಭೆಯೆಲ್ಲ ಮಂತ್ರ ಮುಗ್ದಾಯ್ತು. ಒಬ್ಬನಿಗೆ ಬಹಳ ಇಷ್ಟು ಪ್ರಭಾವ ಆಯ್ತು. ಆತ ಹೋಗಿ ಕೇಳ್ತಾನ, ಇಷ್ಟೆಲ್ಲ ಹಾಡ ಹಾಡಿರಿ, ನಮ್ಗೆ ಬಹಳ ಖುಷಿ ಆಯ್ತು. ದೇವರು ನಮಗೂ ಸಮೇತ ನಿಮ್ಮಂಗೆ ಕಂಠ ಕೊಟ್ಟಿದ್ರ ನಾವು ಕೂಡ ಹಿಂಗೆ ಹಾಡ್ತಿದ್ದೀವಿ. ಆದ್ರೆ ದೇವ್ರು ನಮಗಿಂತ ಕಂಠ ಕೊಟ್ಟಿಲ್ಲ, ಅದಕ್ಕೆ ನಮಗೆ ಹಾಡಕ್ ಆಗೋದಿಲ್ಲ ಅಂತ ಆತ ಕೇಳ್ದ. ಅವಾಗ ಆತ ಸಂಗೀತಗಾರ ಹೇಳ್ದ, ತಾವು ಹೇಳೋದು ನಿಜ ಅದ, ಆದ್ರ ನನಗೂ ಕೂಡ ನಿಮ್ಮಂಗೆ ಕಂಠ ಕೊಟ್ಟಿದ್ದ. ನನಗೂ ಮಾತ್ರ ನಿಜವಾದ ಚಲೋ ಸ್ವರ ಇರಲಿಲ್ಲ. ನಿಮ್ಮ ಧ್ವನಿ ಹೇಗೋ ನನ್ನ ಧ್ವನಿಗೆ ಹಾಗೆ ಇತ್ತು. ಆದ್ರ ನನ್ನ ಧ್ವನಿ ಬೇಸರ, ಜನ ನಗುತ್ತಿದ್ರು, ಅಸಹ್ಯ ಮಾಡ್ತಿದ್ರು, ಇವೇನ್ ಹಾಡ್ತಾರ ಅಂತ. ಆದ್ರೆ ನಾನು ನಿರ್ಣಯ ಮಾಡಿದೆ, ಯಾರು ನನ್ನನ್ನ ಅಸಹ್ಯ ಪಟ್ಟಾರ, ಯಾರು ನನ್ನ ಹಾಡು ಕೇಳ್ಬೇಕಾದ್ರೆ ಕಿವಿ ಮುಚ್ಕೋತಿದ್ರು, ಅಂದೇ ನಿರ್ಣಯ ಮಾಡಿದೆ, ಯಾರ್ಯಾರ ಕಿವಿ ಮುಚ್ಕೋತದಾರ ಅವು ಕಿವಿ ತೆರೆದು ನನ್ನ ಹಾಡು ಕೇಳಂಗನ ಆಗಬೇಕು ಅಂತ ನಾನು ಸಂಕಲ್ಪ ಮಾಡಿದೆ. ಸಂಕಲ್ಪ ಮಾಡಿ ದಿನಕ್ಕ ಒಂದಲ್ಲ 8 ತಾಸಂಗ ನಾನು ದಿನ ಹಾಡಕ್ ಶುರು ಮಾಡಿದೆ. ಒಂದಲ್ಲ ಎರಡಲ್ಲ 40 ವರ್ಷವರೆಗೆ ಸತತವಾಗಿ ನಾ ಹಾಡದೆ. 40 ವರ್ಷದ ಶ್ರಮದ ಫಲ ಇವತ್ತು ನಾವೆಲ್ಲ ಕುಂತೀರಂತ. ಹಾಗ ಭಗವಂತ ಎಲ್ಲರೂ ಕಂಠ ಕೊಟ್ಟಾನ, ನಾನು ಹಾಡ ಕಷ್ಟಪಟ್ಟಿನಂತ. ಹಾಗ ಒಬ್ಬ ಒಳ್ಳೆ ಕಲಾವಿದ ಹಾಡ್ತಾನಂದ್ರ ಅದರಿಂದ ಶ್ರಮ ಅದಂತ, ಅದರಿಂದ ಪ್ರಯತ್ನ ಅದ, ಅದರಿಂದ ಕಷ್ಟ ಅದ. ಅತಿಯಾದ ಶ್ರಮದ ಫಲವೇ ಸುಮಧುರದ ಹಾಡು ಬರಕ್ ಶುರು ಆಗ್ತದೆ. ಅತಿಯಾದ ಶ್ರಮದ ಫಲವೇ ಎಲ್ಲ ಅದ್ಭುತ ಕಾರ್ಯ ನರಕ್ ಶುರು ಆಗ್ತವೆ. ಹಾಗ ಅಪ್ಪರ ಸಮೇತ ಜೀವನದಲ್ಲಿ ಕಷ್ಟನ ಪಟ್ಟರು, ಎಲ್ಲಾ ತಾಳ್ಕೊಂಡ್ರು. ಏನ ಸಣ್ಣವರ ಮಠಕ್ಕೆ ಬಂದ ತಕ್ಷಣ ಮನ್ಯಾಗಂತೂ ಬಡತನ, ಕಲಿಬೇಕಂತ ಇಚ್ಛೆ, ಪರಿಸ್ಥಿತಿ ಅಂತ ಇಲ್ಲ. ಅಂತ ಸಮಯದಲ್ಲಿ ಮಠಕ್ಕೆ ಬಂದಾಗ ಅಪ್ಪರೇನು ಅನ್ಬೇಕು, ಮಠದಲ್ಲಿ ಆಶ್ರಯ ಇಲ್ಲ. ಮಠ ಮಾತ್ರ ಸಣ್ಣ ಜಾಗ ಅದ, ಮಠ ಎಲ್ಲ ತುಂಬ್ಯದ, ಮಠದಲ್ಲಿ ಇರ್ಲಕ್ಕ ವಿದ್ಯಾರ್ಥಿ ಸಮೇತ ಇರ್ಲಕ್ಕ ಆಶ್ರಯ ಇಲ್ಲ. ಅದಕ್ಕೆ ನಮ್ಮಲ್ಲಿ ಜಾಗ ಇಲ್ಲ, ಹೋಗಂತ ಹೇಳಿದ್ರು. ಅಷ್ಟೇ ಬಣ್ಣದ ಮನಸ್ಸಿಂದ ಅಳ್ಕೋತ ಮನೆಗೆ ಹೋದ್ರು. ಯಾಕೆ ಅನಿವಾರ್ಯ ಅದ, ಮುಗಿತು, ನನಗಂತೂ ಕಲಿಯಕ್ ಆಗೋದಿಲ್ಲ, ಮನ್ಯಾಗ ಕಲಿಸೋ ಸಾಮರ್ಥ್ಯ ಇಲ್ಲ, ಕಲಿಬೇಕಂತ ಇಚ್ಛೆ ಅದ, ಅದರ ಪರಿಸ್ಥಿತಿ ಇಲ್ಲ. ಅಲ್ಲಿ ಹೋದ್ರೆ ಅಪ್ಪಗಳು ಇಟ್ಕೊಳಕ್ ಇಲ್ಲ, ಯಾಕೆ ಅಲ್ಲಿ ಮಠದಲ್ಲಿ ಏನೂ ಇಲ್ಲ. ಕೊನೆಗೆ ಅಪ್ಪರ ಇಚ್ಛೆ ಇತ್ತು, ನಾನು ಕಲಿಬೇಕು, ಬೆಕ್ಕದ ಕಷ್ಟ ಆಗಲಿ ನಾನು ಕಲಿಬೇಕು, ನಮ್ಮಲ್ಲಿ ಕಲಿಕೆ ಅದ, ಆದ್ರ ಏನೇ ಕಷ್ಟ ಬಂದ್ರೆ ತಡ್ಕೋತೀನಿ ಅಂತ, ನಾನು ಕಷ್ಟವನ್ನ ಪಡಿತೀನಿ, ಆದ್ರೆ ನಾನು ಕಲಿತೀನಿ ಅಂತ. ಕೊನೆಗೆ ಕೆಲವು ಜನರಿಗೆ ಊರ ಮುಖ್ಯಸ್ಥರು ಹೇಳಿದ್ರು, ನಾನು ಕಲಿಬೇಕಾಗಿದೆ, ತಾವು ಹೇಳಿದ್ರೆ ನನಗೆ ಅಪ್ಪರು ಇಟ್ಕೋಬಹುದು ಅಂತ. ಕೊನೆಗೆಲ್ಲಾ ಊರ ಪ್ರಮುಖರು ಬಂದು ಅಪ್ಪರಿಗೆ ಕೆಲವರು ಬಂದು ಕೇಳ್ಕೊಂಡ್ರು, ಹುಡುಗ ಬಹಳ ಜಾನದಾನ, ಆದ್ರೆ ಕಲಿಬೇಕಂತ ಇಚ್ಛದ, ಬಡತನದ, ಅದ್ರ ತಾ ಮಾತು ಇಟ್ಕೋಬೇಕಂತ. ಅಪ್ಪರಂದ್ರು, ಎಲ್ಲಿ ಇಟ್ಕೊಲಿ, ಎಲ್ಲಾ ಮಠದಲ್ಲಿ ಮಠ ತುಂಬ್ಯದ, ಎಲ್ಲಿ ಕೂಡ ಜಾಗ ಇಲ್ಲ, ಇರಬೇಕಿಲ್ಲ ಅಂತ. ಇಲ್ಲ, ನೀವು ಏನಾದ್ರು ಕೆಲಸ ಹಚ್ಚಿರಿ, ನಿಮ್ಮ ಜೊತೆ ಆದ್ರೆ ಇಟ್ಕೋರಿ, ಆದ್ರೆ ಹುಡುಗರು ಇಟ್ಕೋರಿ ಅಂತ. ಅವಾಗ ಅಪ್ಪರ ಒಂದು ಚನ್ನಬಸ ಪಟ್ಟದ ಹೇಳಿದ್ರು, ಇಲ್ಲಿ ಇರ್ಬೇಕಾಗಿತ್ತಂದ್ರ ಒಂದು ನಿಯಮ ಅದ, ಬಾವಿಯ 20 ಕೊಡ ನೀರನ್ನು ಸೇದಬೇಕು, ದಿನಾ ನನ್ನ ಸ್ನಾನಕ್ಕೆ ನೀರು ಕಾಸಿ ಕೊಡಬೇಕು, ಈ ಮಠದಂಗಳೆಲ್ಲ ಕಸಗೂಡಿಸಿ ಸಾರಿಸ್ಬೇಕು, ಸಾರಿಸ್ಬೇಕು. ಇಷ್ಟೆಲ್ಲ ಮಾಡಕ್ ಆಗ್ತಂದ್ರ ಎಲ್ಲಾದ್ರೂ ಒಂದು ಮೂಲ್ಯಾಗ ಇರಾಕ್ ಅವಕಾಶ ಕೊಡುತ್ತೆ. ಅಪ್ಪರಂದ್ರು, ನಾನು ಇರಾಕ್ ಅವಕಾಶ ಕೊಟ್ರೆ ಸಾಕು, 20 ಕೊಡ ಅಲ್ಲ, 100 ಕೊಡ ತಂದು ತಂದು ಹಾಕ್ತೇನೆ, ಬರೇ ಮಠದ ಅಂಗಳಲ್ಲ ಇಲ್ಲೆಲ್ಲ ಸಾರಿಸ್ತೀನಿ, ಅದ್ರ ಅವಕಾಶ ಕೊಡ್ರಂತ. ಅವಾಗ ಅಪ್ಪರು ಬಂದು ದಿನಾಲು ಸಮೇತ ಬಾವಿ ನೀರು ಸೇದೋದದ, ನೀರು ತಂದು ಹಾಕೋದದ, ಅಷ್ಟೇ ನೀರೆಲ್ಲ ಕಾಸೋದದ, ಮಠದೆಲ್ಲ ಕಸ ಗೂಡಿಸೋದು, ಸಾರಿಸೋದು, ಆಮೇಲೆ ಉಳಿದ ಸಮಯದಲ್ಲಿ ಅಧ್ಯಯನ ಮಾಡೋದು. ಈ ಕಷ್ಟದಗಳು ಜೀವನ ಸಾಗಾಕ್ ಶುರು ಮಾಡಿದ್ರು. ಬರೀ ಅಷ್ಟಕ್ಕೆ ಕಷ್ಟ ನಿಲ್ಲಿಲ್ಲ, ಮುಂದೆ ಹೀಗೆ ಕಷ್ಟ ಬೆಳೀತಾ ಬೆಳೀತಾ ಹೋದಂಗ ಆ ವಿದ್ಯಾರ್ಥಿ ಜೀವನ ಮುಂದೆ ಗುರುವಿನ ಸ್ಥಾನಕ್ಕೆ ಬರಕ್ ಶುರು ಆಯ್ತು. ಬಂದ ಮೇಲೆ ಅಂತೂ ಮತ್ತೆಲ್ಲಾ ತರ ತ್ರಾಸ್, ಮಠದಲ್ಲಿ ಬಡತನ, ಆಮೇಲೆ ಯಾರಾದ್ರೂ ಹೀಗ
ಭಕ್ತರು ಬರ್ತಾರ, ಅಪ್ಪರು ಓದ್ಕೋತ್ ಕೊಡ್ಬೇಕಂತರು, ಅಪ್ಪರೇ ಬಾಗಿಲ ಬಾರಿಸೋರು. ಓದ್ಕೋತ್ ಕುಂತಾರೆ, ಹೆಂಗ ಹೊರಗೆ ಭಕ್ತರ ಅದಾರ ಬರ್ರಿ ಅಂತ. ಕೊನೆಗೆ ಬಾಗಿಲನ್ನ ತೆರೆದು ಅಪ್ಪರು ಓದೋದು ಬಿಟ್ಟು ಹೊರಗೆ ಬರೋರು. ಒಂದು ಭಕ್ತರ ಸಮೇತ ಊಟಕ್ಕೆ ಏನೂ ಇಲ್ಲ. ಕೊನೆಗೆ ಎಲ್ಲ ಬಿಟ್ಟು ಊರೂರಿಗೆ ಸಂಚಾರಕ್ಕೆ ಹೋಗೋದು, ಧರ್ಮ ಪ್ರಚಾರಕ್ಕಂತ. ಅಲ್ಲಿ ಯಾರಾದ್ರೂ ಸಮೇತ ಕಾಣಿಕೆ ಕೊಟ್ರ ಆ ಕಾಣಿಕೆ ತಕೊಂಡು ಬಂದು ಮಠದ ಅನ್ನ ನಡೆಸ್ಬೇಕಲ್ಲ. ಕರೆಂಟ್ ಬಿಲ್ ಕಟ್ಟಾಕ ರೊಕ್ಕ ಇಲ್ಲ. ಯಾರ ಮಠಕ್ಕೆ ಭಕ್ತರು ಬಂದ್ರ ಉಣಸಕ್ ಸಮೇತ ಏನಿಲ್ಲ. ಹೀಗೆ ತಿರುಗಾಡಿ ಬರೋದದ, ಬಂದ ಕಾಣಿಕೆ ಮಠದ ಭಕ್ತರಿಗೆ ಉಣಸೋದಕ್ಕ, ಕರೆಂಟ್ ಬಿಲ್ ತುಂಬೋದಕ್ಕ ಬರಾಬರ್. ಮತ್ತ 4 ಜನ ಯಾರ ಬಂದ್ರ ಅವ್ರಿಗೆ ಊಟಕ್ಕೆ ಅನ್ನ ಸಿಗ್ತಿಲ್ಲ. ಯಾರ ಬಂದ್ರಂತ ಮುಗಿದೋಯ್ತು. ಅಲ್ಲಿ ಸಾಲ ಮಾಡಿ ಅಕ್ಕಿ ತರೋದದ. ಆ ಸಾಲ ತೀರ್ಸಕ್ಕ ಮತ್ತ ಮಹಾರಾಷ್ಟ್ರಕ್ಕ, ತೆಲಂಗಾಣಕ್ಕ ಎಲ್ಲಾ ಕಡೆ ಊರೂರಿಗೆ ಹೋಗೋದದ. ಇಂತಹ ಕಷ್ಟವನ್ನ ಅಪ್ಪರು ತಡ್ಕೊಂಡು ಅಪ್ಪರು ಬೆಳೆದರು. ಕೊನೆಗೆ ಅಪ್ಪರು ಈ ಭಾಗವನ್ನ ಬೆಳೆಯಲಿ ಅಂತ ತಿಳ್ಕೊಂಡು ಗುರುಕುಲನ ಪ್ರಾರಂಭ ಮಾಡಿದ್ರು. ಗುರುಕುಲ ಪ್ರಾರಂಭ ಮಾಡ್ಬೇಕಂತೂ ಅದ್ಭುತ ಕಷ್ಟ. ಎಲ್ಲಾ ತರದ ಒಬ್ಬ ಸಮೇತ ವ್ಯಕ್ತಿ ಸರಿಯಾಗಿ ಸಿಗ್ತಿರ್ಲಿಲ್ಲ. ಮತ್ತ ಅಪ್ಪರೇ ಶಿಕ್ಷಕನಾಗಿ ತಾವೇ ಪಾಠವನ್ನ ಮಾಡಕ್ ಶುರು ಮಾಡಿದ್ರು. ಎಲ್ಲಾ ನೋವು, ಆ ನೋವು ಆಯ್ತಂದ್ರ ಎಷ್ಟು ನೋವಾಗ್ತಿತ್ತು. ಕೊನೆಗೆ ಅಪ್ಪರೇ ಬಾಗಿಲ ಮುಚ್ಚಿ ಒಬ್ಬರೇ ಅಳಕ್ ಶುರು ಮಾಡ್ತಿದ್ರು. ಯಾರಿಗೆ ಹೇಳಬೇಕು? ತಾನೇ ನೋವು ಉಂಡು ಜನರ ನಿಂದನೆಗಳು, ಹೊರಗಿನ ಎಲ್ಲಾ ಕಷ್ಟಗಳು, ಮಠದ ಬಡತನಗಳು, ಎಲ್ಲಾ ಜನರ ಯಾರಿಗೆ ಹೇಳಬೇಕು? ಬಾಗಿಲ ಮುಚ್ಚೋದದ, ಒಬ್ಬರು ಅಳೋದದ, ಎಲ್ಲಾ ಏನು ಆಗಿಲ್ಲ ಅಂತ ಕೂಡ ಅಷ್ಟೇ ನಗುಮುಖಿಂದ ಹೊರಗೆ ಬರೋದದ. ಅಷ್ಟೆಲ್ಲ ನೋವನ್ನ ಉಂಡು ಇವತ್ತಿಷ್ಟು ಮಟ್ಟಿಗೆ ಬೆಳಿಬೇಕಾಗಿದ್ರೆ ಆ ಕಷ್ಟಗಳಿಗೆ ಕಾರಣ ಅಂತ. ಹಾಗೆ ಯಾರ ಕಷ್ಟವನ್ನ ಉಣ್ತಾರ ಅವ್ರ ಜೀವನದಲ್ಲಿ ನಗು ಬರಾಕ್ ಶುರು ಆಗ್ತದೆ. ಅದಕ್ಕೆ ಮನುಷ್ಯ ಜೀವನದಲ್ಲಿ ಬೆಳಿಬೇಕಾಗಿತ್ತಂದ್ರೆ ಕಷ್ಟವನ್ನು ಪಡಿಬೇಕಾಗ್ತದೆ. ಅಂತ ಕಷ್ಟ ಇತ್ತಂದ್ರೆ ಮನುಷ್ಯ ಜೀವನ ಸುಖಮೇ ಆಗ್ತಂತ ಮಾತನ್ನು ಹೇಳುತ್ತಾ, ಅಂತ ಜೀವನದಲ್ಲಿ ಬೇಕಾಗ್ತದ. ಮನುಷ್ಯ ತಾಳ್ಬೇಕಾಗ್ತದ. ತಾಳಿದರೆ ಮನುಷ್ಯ ಬೆಳಿತಾರ, ಮನುಷ್ಯ ಉಳಿತಾನ. ಅಂತ ನಮ್ಮ ಜೀವನದಲ್ಲಿ ತಾಳ್ಮೆ ಜೀವನದ ಮೆಟ್ಟಿಲಂತ ಮಾಡ್ಕೋಬೇಕಂತ ಮಾತನ್ನು ಹೇಳುತ್ತಾ ನುಡಿ ಆಡ್ಲಿಕ್ಕೆ ಪ್ರೇರಣೆ ಕೊಟ್ಟಂತ ಪರಂಪೂಜನೆ ಉಭಯಪಡಿಸಿದ ವಂದಿಸ್ತೇನೆ. ಭಕ್ತಿಯ ಶ್ರವಣ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳ ಚರಣ ಕಮಲಗಳನ್ನ ಸ್ಮರಿಸಿಕೊಂಡು ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಇವತ್ತ ಗುರುಗಳು ಏನು ಹೇಳಿದ್ರು ಅಂದ್ರೆ, ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಕಷ್ಟನ್ನು ತಗೊಳಕ್ ನಾವು ತಯಾರಿರ್ಬೇಕು. ಯಾರು ಕಷ್ಟ ತಗೋತಾರ ಅವರಿಗೆ ಸುಖ ಇರ್ತದೆ. ಕಷ್ಟ, ತಾಳ್ಮೆ, ಸಹನಶೀಲತೆ ಇವು ಬದುಕಿನ ಬಹುದೊಡ್ಡ ಮೌಲ್ಯಗಳು. ಅವು ನಾವು ಸುಖ ಬಯಸ್ಬೇಕು, ಬಯಸಬಾರ್ದಂತಲ್ಲ. ಆದ್ರೆ ಆ ಸುಖ ಸಿಗ್ಬೇಕಾದ್ರೆ ಸ್ವಲ್ಪ ಕಷ್ಟ ತಾಳಿದ್ರೇ ಮುಂದೆ ಸುಖ ಸಿಗ್ತದೆ. ಈಗಾಗಲೇ ಗುರುಗಳು ಹೇಳಿದ್ರು ಒಂದು ಉದಾಹರಣೆ. ಆಕೆ ತಾಯಿ ಅತಿ ಪ್ರೀತಿಯಿಂದ ನೋಡಿದ್ರೆ ಮಗುವಿಗೆ ನಡಿಲಕ್ಕೂ ಕಲಿಸ್ಲಿಲ್ಲ. ಆಕಿ ಊಟ ಮಾಡಿಸೋದು, ಬಗಲಾಗಿ ಎತ್ಕೊಂಬೋದು. 4 ವರ್ಷ ಆದ್ರೇನು 5 ವರ್ಷ ಆದ್ರೇನು ಹಂಗೆ ಇದ್ದದು, ನಡಿಲಕ್ಕ ಕಲಿತದ ಹೆಂಗದು? ಅದಕ್ಕೆ ತಾಯಿ ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಕಷ್ಟ, ಅವ್ರ ಸ್ವಂತ ಅತಿಯಾದ ಮುದ್ದುನು ಮಕ್ಕಳಿಗೆ ಸೋಮಾರಿತನ ಮಾಡ್ತದೆ. ಅತಿಯಾದ ಪ್ರೀತಿನೂ ಮಕ್ಕಳಿಗೆ ಅದು ಹಾಳು ಮಾಡ್ತದೆ. ಪ್ರೀತಿ ಇರಬೇಕು, ಯಾವುದಕ್ಕಿರಬೇಕು ಅದಕ್ಕೆ ಇರಬೇಕು. ಹಾಗೆ ನಾವು ಅರ್ಥಕೊಂಡು ಮಕ್ಕಳಿಗೆ ಪ್ರೀತಿ ಪ್ರೇಮ ಮಾಡಬೇಕು. ಅದಕ್ಕೆ ನಾವು ಕಷ್ಟ, ಅವ್ರು ಇನ್ನೊಂದು ಉದಾಹರಣೆ ಬಹಳ ಚಂದ ಹೇಳಿದ್ರು. ಈಗ ಅದರ ಮೇಲೆ ಅವ್ರು ಹಾಡನೂ ಹಾಡಿದ್ರು. ನಿಚ್ಚಣಿಕೆ ಹೆಚ್ಚು ಪೆಟ್ಟು ತಾಳಾರ್ದಕ್ಕ ಎಲ್ಲರ ಕಡೆಯಿಂದ ತುಳಿಸ್ಕೊಂತದು. ಅದು ಕಲ್ಲು ಪೆಟ್ಟು ತಾಳ್ಕೊಂಡಿದಕ್ಕ ಅದು ಗುಡಿಯಾಗ ಹೋಗಿ ಮೂರ್ತಿಯಾಗಿ ಲಕ್ಷಾನ್ಗಟ್ಲೆ ಜನ ಪೂಜಾ ಮಾಡ್ತಾರೆ. ಹಂಗ ಜೀವನದೊಳಗ ನಾವು ತಾಳ್ಮೆ, ಸಹನಶೀಲತೆ ಮತ್ತು ಕಷ್ಟ ಇವು ಬಂದ್ರೆ ನಾವು ಹೆದರಬಾರದು. ಅಕ್ಕ ಮಹಾದೇವಿ ಹೇಳಿಲ್ಲೇನು? ಹೆದರದಿರು ಮನವೇ, ಬೆದರದಿರು ತನುವೆ, ನಿಜವನರಿದು ನಿಶ್ಚಿಂತನಾಗಿರು.
ನಿಜವನರಿದು ನಿಶ್ಚಿಂತನಾಗಿ. ನೀ ಹೆದರಬೇಡ, ಅಂಜಬೇಡ, ಏನು ಬಂದು ಬರಲಿ. ಅಕ್ಕ ಮದುವೆಗೆ ಏನು ಬಂದಿಲ್ಲ ಏನು? ಹೇಳಿದ್ರಲ್ಲ ಅವರು ಒಂದು ಉದಾಹರಣೆ, ಮನೆ ಮನೆ ತಪ್ಪಿದಡೆ ಕೈಯೊಡ್ಡಿ ಮಾಡುವಂತೆ ಮಾಡಯ್ಯ, ಭಿಕ್ಷೆ ನೀಡ್ಲತ್ರ ಬಿತ್ತು, ಮತ್ತು ಅದು ತಗೊಳ್ಳ ನಾಯಿ ಎತ್ಕೊಂಡೋಯ್ತು, ಅದೆಲ್ಲ ಸಹನ ಮಾಡಿದ್ರು. ಅದಕ್ಕೆ ಅಷ್ಟೇ ಅಲ್ಲ, ಅಕ್ಕ ಮಹಾದೇವಿ ಜೀವನದಾಗ ಒಂದಲ್ಲ ಎರಡಲ್ಲ ಅನೇಕ ಕಷ್ಟಗಳು ಬರ್ತಾವ. ಅದಕ್ಕೆ ಹೇಳ್ತಾರೆ ನೋಡಿ, ಅಕ್ಕ ಮಹಾದೇವಿ ಕೊನೆಗೆ ಏನಂದ್ರು, ಚನ್ನಮಲ್ಲಿಕಾರ್ಜುನ ನೀನು ಕಿಡಿ ಕಿಡಿ ಕೆದರಿದರೆ ಎನಗೆ ಹಸಿವು ತ್ರಷೆ ಅಡಗಿತೆಂಬೆನು, ಮುಗಿಲು ಹರಿದು ಬಿದ್ದರೆ ಎನಗೆ ಮಜ್ಜನ ಕೆರೆದರೆಂಬೆನು, ಗಿರಿ ಮೇಲೆ ಬಿದ್ದರೆ ಎನಗೆ ಪುಷ್ಪವೆಂಬೆನು. ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು. ಲಾಸ್ಟ್ ಮಾತು ಹೇಳ್ತಾರೆ, ನೀ ಕಷ್ಟ ಕುಡ್ಲತ್ತಿದಲ್ಲ ಕುಡು, ಎಷ್ಟು ಕುಡ್ತಿ ಕುಡು. ಇಷ್ಟೇ ಅಲ್ಲ, ನೀನು ಕಿಡಿ ಕಿಡಿ ನೀ ಹಿಂಗಾದ್ರೆ ನನಗೆ ಹಸಿವು ತ್ರಷೆ ಅಡಗ್ತಂತ ತಿಳ್ಕೊತೀನಿ ಅಂತ ಹೇಳಿದ್ರು. ಮುಗಿಲೇ ನನ್ನ ಮ್ಯಾಲ ಬಿದ್ರೂ ನನಗ ಮಜ್ಜನ ಮಾಡ್ಲತ್ತಿದ್ ನೀನು ಅಂತ ತಿಳ್ಕೊತೀನಿ ಅಂತ ಹೇಳಿದ್ರು. ಮಜ್ಜನ ಮಾಡ್ಲತ್ತೀನಿ ಅಂತ ತಿಳ್ಕೊತೀನಿ ಅಂತ ಹೇಳಿದ್ರು. ಗಿರಿನೇ ನನ್ನ ಮ್ಯಾಲ ಬಿದ್ರದು ನನಗೆ ಪುಷ್ಪ ಅಂತ ತಿಳ್ಕೊತೀನಿ ಅಂತ ಹೇಳಿದ್ರು. ನೋಡ್ರಿ, ಕೊನೆಗೆ ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು ಅಂತ ಹೇಳ್ತಾರಲ್ಲ, ಇದು ಸಾಮಾನ್ಯ ಅಲ್ಲ. ಅಂದ್ರೆ ಹೇಳ್ತಕ್ಕಂಥ ತಾತ್ಪರ್ಯ ಏನು ಅಂದ್ರೆ, ಯಾರ ಜೀವನದಲ್ಲಿ ನೋವು ಕಷ್ಟ ತಾಳ್ಮೆ ಇರ್ತದಲ್ಲ, ಅವ್ರ ಜೀವನ ಅತ್ಯಂತ ಯಶಸ್ವಿ ಆಗ್ತದ ಮತ್ತು ಅತ್ಯಂತ ಸುಖಿ ಜೀವನ ಆಗ್ತದೆ. ಅದು ಸುಖಿ ಜೀವನ ಆಗ್ತದೆ. ಸ್ವಲ್ಪ ತಾಳ್ಕೋಬೇಕಷ್ಟೆ, ಸ್ವಲ್ಪ ತಾಳ್ಮೆ ತಗೋಬೇಕು. ಅದರಲ್ಲಿನೂ ಆನಂದ ಅನುಭವಿಸ್ಬೇಕು. ಕಷ್ಟ ಬಂದ್ರೂ ಅದರಲ್ಲಿನೂ ನಾವು ಆನಂದ ಅನುಭವಿಸ್ಬೇಕು, ಅದರಲ್ಲಿನೂ ನಾವು ಸಂತೋಷ ಕಾಣಬೇಕು. ಒಬ್ಬ ತಾಯಿ ಬಹಳ ಮದುವೆಯಾಗಿ ಒಂದು ಮಗು ಆಗಿತ್ತು, ಪತಿದೇವರು ತೀರ್ಕೊಂಡ್ರು. ದುಃಖ ಬಹಳ ಆಯ್ತಕ್ಕಿ. ಆಯ್ತು ಮಗನಿಗೆ ನೋಡಿ ಸ್ವಲ್ಪ ದುಃಖ ಮರ್ತು ನೋಡಿ. ಒಂದೊಂದ್ಸಲ ಜೀವನದಾಗ ಕಷ್ಟ ಬಂದ್ರ ಹೆಂಗ್ ಬರ್ತಾವ ಅಲ್ಲಿಕ್ಕೆ ಉದಾಹರಣೆ ಹೇಳತ್ತೀನಿ. ಒಂದ್ ದಿವ್ಸ ಮಗು ಆಡ್ತಾ ಮ್ಯಾಲ ಏರಿತ್ತು. ಆ ಮ್ಯಾಲ ಏರಿ ಹಿಂಗ್ ಕೆಳಗ್ ಬಗ್ಗೆ ನೋಡ್ಲಕ್ ಹೋಗಿ ಅದು ಕೆಳಗ್ ಬಿದ್ದು ಬಿಡ್ತು. ಅದು ಪ್ರಾಣ ಕಳ್ಕೊಳ್ತದ. ಆಗಕ್ಕೆ ಅಂದಳು, ದೇವ್ರೇ ನನ್ನ ಪತಿ ದೇವ್ರಿಗೆ ತಗೊಂಡಿ, ನನ್ನ ಮಗನಿಗೆ ತಗೊಂಡಿ, ನಾ ಹೆಂಗ್ ಬದುಕ್ಲಿ ಅಂತಕಿ ಬಹಳ ದುಃಖ ತಪ್ತರಾದಳು ಆದಳು. ಆಗ ಹಿಂಗೆ ದುಃಖದಲ್ಲಿ ಮಲಗ್ತಿದ್ದಳು. ಒಂದ್ ದಿವ್ಸ ಬಾವಿಗೆ ಹೋಗಿ ನೀರು ತಂದಳು. ಆ ನೀರಿನಾಗ ಒಂದು ಮೀನು ಬಂದಿತ್ತು. ಅದು ಹಿಂಗ ತಗೊಳಕ್ಕೆ ಹೋಗ್ಯದ. ಅದು ಮನೆಗೆ ಬಂದು ನೋಡ್ತಾಳ, ಹೌದಿನಾಗ ಮೀನ್ ಕಾಣತ್. ಆ ಮೀನ್ ನೋಡಿ ಆ ಮೀನಿನ ಸೇವೆಯೊಳಗೆ ಆಕಿ ಸ್ವಲ್ಪ ಮರ್ತಳು. ಮೀನಿನ ಸೇವೆಯೊಳಗೆ ಮರ್ತಳು ಆಕಿ. ಆ ಮೀನಿನ ಸೇವೆಯೊಳಗೆ ಮರ್ತು ಆಕಿ ಸ್ವಲ್ಪ ದುಃಖ ಮರ್ತು ಆ ಮೀನಿಗೆ ಏನು ಆಹಾರ ಬೇಕು ಹಾಕೋದು, ಉಣಸೋದು, ತಿನ್ಸೋದು ಮಾಡ್ಲತ್ತಳು. ಮಾಡಿ ಒಂದ್ ದಿವ್ಸ ಅಂದಳಂತ ಮೀನಿಗೆ, ನೋಡು ನಿನ್ನಿಂದ ನನ್ನ ದುಃಖ ಎಲ್ಲ ಮರು ಆಗ್ಯದ, ಕಳ್ಕೊಂಡಿನಿ. ನಿನಗೇನು ಬೇಕು ಹೇಳು, ಏನು ಬೇಡಿದ್ ನಾ ಕೊಡ್ತೀನಿ ಅಂತ ಹೇಳ್ದು. ಅವಾಗ ನನ್ನ ಜೀವ ಬೇಕಾದ್ರೂ ನಿನಗೆ ಕೊಡ್ತೀನಿ ಅಂದಳಕಿ. ಇಲ್ಲ, ನಿನ್ನ ಜೀವ ಬೇಡ, ಏನೂ ಬೇಡ, ನನಗ ಎಲ್ಲಿಂದ ತಂದಿದೆಲ್ಲ ಅಲ್ಲಿ ಹೋಗಿ ಬಿಟ್ಕೊಡು ಅಂತಂದಳಕಿ. ಹಾಗಾಕಿ ಅಂದಳು, ಆ ಮೀನಂತೂ ನೈಕೆ ಅಂದಳು, ಅಲ್ಲ ನಾನು ನಿನಗೆ ಏನು ಕಡಿಮೆ ಮಾಡಿ, ನಿನಗೆ ಸಮಯ ಪ್ರಕಾರ ಏನು ಕಡಿಮೆ ಮಾಡಿ, ಇಲ್ಲ ನನಗೆ
ವಿಶಾಲವಾದ ಬಾವಿಯಲ್ಲಿ, ವಿಶಾಲವಾದ ಸಾಗರದಲ್ಲಿ ಈಜು ರೂಢಿ ಅದ ನನಗೆ. ನನಗೆ ಒಂದು ಸಣ್ಣ ತೊಟ್ಟಿದಾಗ ಹೋದಿನ ನಂಗೆ ಕಟ್ಟಿ ಹಾಕಬೇಡ, ನನಗೆ ಅಲ್ಲಿ ಕರ್ಕೊಂಡು ಹೋಗು, ಅಲ್ಲಿ ಬಿಡು ಅಂತಂದು. ಆಯ್ತು, ನಿನ್ನ ಇಚ್ಛೆ ಅದ, ಅಲ್ಲೇ ಬಿಡ್ತೀನಿ ಅಂತಕಿ ಒಲ್ಲದ ಮನಸ್ಸಿನಿಂದ ಭಾರವಾಗಿ ಆಕಿ ಹೋಗಿ ಅಲ್ಲಿ ಸಾಗರದಾಗ ಬಿಟ್ಟು, ಅದು ಮೀನು ಹೇಳ್ತಂತ ಹೋಗಾಗ, ತಾಯಿ ನೋಡು ಈಗ ನಾ ಹೆಂಗೆ ವಿಶಾಲ ಸಾಗರದಲ್ಲಿ ಬಿದ್ದಿನಲ್ಲ, ಈ ನನ್ನ ಜಗತ್ತಿಗೆ ವಿಶಾಲ ಆಗ್ಯದ. ಹಂಗೆ ನೀನು ನಿನ್ನ ಪತಿ, ನಿನ್ನ ಮಗು ಇದಕ್ಕೆ ಕಟ್ಟಿ ಹಾಕೋಬೇಡ, ನಿನ್ನ ಮನಸ್ಸನ್ನು ವಿಶಾಲವಾದ ಸಾಗರದಂತೆ ಮಾಡ್ಕೊ ಅಂತ ಹೇಳಿದ್ರು. ವಿಶಾಲವಾದಂಥ ಸಾಗರದಂಗೆ ಮಾಡ್ಕೊ ನೀನು, ಅಂದ್ರೆ ನಿನ್ನ ಬದುಕು ಹಸನಾಗ್ತದ, ನಿನ್ನ ಜೀವನ ಚಂದ ಆಗ್ತದ. ನಿನ್ನ ಅಂತ ಹೇಳ್ದ ಅವಾಗ ಆಕಿ ಬಂದು ಮ್ಯಾಲ ಮಲ್ಕೊಂಡಾಗ ಆಕಾಶ ನೋಡಿ ಆಕಿನ ಮನಸ್ಸು ವಿಶಾಲವಾಗಿ ಮಾಡಿಕೊಂಡು ಆಕಿ ಇನ್ನೊಬ್ಬರ ಸೇವೆಯಲ್ಲಿ, ಮಕ್ಕಳ ಸೇವೆಯಲ್ಲಿ, ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಳು. ಹೀಗಾಗಿ ಆಕಿನ ಜೀವನ ಪರಿಪೂರ್ಣ ಆಯಿತು. ಅಂದ್ರೆ ಹೇಳ್ತಕ್ಕಂಥ ತಾತ್ಪರ್ಯ ಏನಂದ್ರೆ, ಒಮ್ಮೊಮ್ಮೆ ಅನಿರೀಕ್ಷಿತ ಘಟನೆ ಬರ್ತಿರ್ತಾವ. ಈಗ ನೋಡಿ, ಸಿದ್ದರಾಮಪ್ಪ ವಂಕೆ ಹೆಲ್ದಿ ಇದ್ರು, ಪೂರ್ಣ ಹೆಲ್ದಿ ಇದ್ರು. ಅವ್ರ ಆರೋಗ್ಯ ಹೆಂಗ ಸಮಯ ಪ್ರಕಾರ ಎಲ್ಲ ಟೈಮ್ ಟು ಟೈಮ್ ನಾಷ್ಟ ಮಾಡ್ತೀವಿ, ಟೈಮ್ ಪ್ರಸಾದ ಮಾಡ್ತೀವಿ, ಗಟ್ಟಿದ್ರು, ಯಾವ ಕಾಯಿಲೆ ಇಲ್ಲ, ಏನೂ ಇಲ್ಲ. ಇದ್ದಕ್ಕಿದ್ದಂಗೆ ಶಿವ ಕರ್ಕೊಂಡಲ್ಲ. ಅದು ಯಾರ ಕೈಯಾಗೂ ಇರಲ್ಲ. ಆದ್ರೆ ನಾವು ಏನು ಬರ್ತದ ಅದು ಬಸವ ಪ್ರಸಾದ, ಶಿವನ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ಬೇಕಾಗ್ತವಿನ ಮತ್ತೇನು ಮಾಡ್ಲಿಕ್ಕೆ ಆಗಿಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ಒಮ್ಮೊಮ್ಮೆ ಜೀವನದಾಗ, ಬದುಕಿನಾಗ ನಾವು ಏನ್ ಮಾಡ್ಬೇಕಾಗ್ತದಂದ್ರೆ, ಶಿವನು ಒಂದೊಂದು ಸಲ ನಮಗೆ ಪರೀಕ್ಷೆನೂ ಮಾಡ್ತಾನೆ. ಒಮ್ಮೊಮ್ಮೆ ನಮಗೆ ನೋಡ್ತಾನೆ. ಅವನ ದಾರ್ಯಾಗ ನಾವು ಬಂದೇವಂದ್ರೆ, ನನ್ನ ದಾರಿದಾಗ ನಡೆ ಪಕ್ಕ ಹಣ ಇಲ್ಲ ಅಂತ ಒಮ್ಮೊಮ್ಮೆ ನೋಡ್ತಾನೇನೋ ಅನ್ನಿಸ್ತದ. ಒಂದ್ ಕಡೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಮೆಚ್ಚಿದೆನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಇದ ಕಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ನೀನು ಹೆಂಗ ಈಗ ಇಂಟರ್ವ್ಯೂ ತಗೋತಾರ, ಏನಾರ ಕ್ಲಾರ್ಕು, ಪ್ಯೂನು ಏನಿದ್ರು ಇಂಟರ್ವ್ಯೂ ತಗೊಂಡು ಸೆಲೆಕ್ಷನ್ ಮಾಡ್ಕೊಂಬದ್ ರೂಢಿ. ಹಂಗೆ ದೇವರು ಇಂಟರ್ವ್ಯೂ ತಗೋತಾನೇನೋ ನಮ್ದು ಒಂದ್ಸಲ. ಅದಕ್ಕೆ ಹೇಳ್ತಾರ, ಮೆಚ್ಚಿದೆನೆಂದರೆ ನಾ ಏನ್ ಮಾಡ್ತೀನಿ, ನೀನು ಸ್ವಲ್ಪ ತನು ಅಲ್ಲಾಡಿಸಿ ನೋಡ್ತಿ, ತನು ಶರೀರ ಅಲ್ಲಾಡಿಸಿ ನೋಡ್ತಿ. ಈಗ ನೀವು ನಮ್ಮ ಬಸವ ಭಕ್ತರಾಗಿರಿ, ಬಸವಣ್ಣನವ್ರ ಭಕ್ತಿ ಮಾಡ್ತೀರಿ, ದಿನಾ ಲಿಂಗ ಪೂಜೆ ಮಾಡ್ತೀರಿ. ಇವ್ರದ್ದು ಎಷ್ಟರ ಮಟ್ಟಿಗೆ ಡೆಪ್ತ್ ಅದ ನೋಡಪ್ಪ ಅಂತ ಬಸವಣ್ಣವ್ರ ಇಚ್ಛಾ ಆಯ್ತು ಅಂತ ತಿಳ್ಕೊರಿ. ಅವಾಗ ಏನಾಯ್ತದ, ಸ್ವಲ್ಪ ಏನೋ ಜ್ವರ ಗಿರ, ಕೆಮ್ಮು ನೆಗಡಿ ಏನೋ ಬರ್ತು. ಬಾಜು ಮನೆಕ್ಕೆ ಬರ್ತಾಳ, ಯಾಕ ನೀ ಮರಿಗ್ಯಾವ ನೆವದಿ ಮಾಡೋದು ಮರ್ತಿದಿ, ಅದಕ್ಕೆ ನಿನಗೆ ಮರಿಗ್ಯಾವ ಹಿಡ್ದಾಳ ನೋಡು ಅಂತಾಳಕಿ. ಅವಾಗ ಹೌದೇ ಅಕ್ಕ ಅಂದ್ರಿ, ನೀವು ಫೇಲ್. ಅವಾಗ ನೀವು ಅನ್ಬೇಕು, ಮರಿಗವನ ದ್ಯಾಮ ಎಲ್ಲ ನನ್ನ ಲಿಂಗಯ್ಯನಲ್ಲದ, ಲಿಂಗಯ್ಯನೇ ಎಲ್ಲರಿಗೂ ದಾತ ಲಿಂಗಯ್ಯನ, ಆ ಲಿಂಗಯ್ಯನ ಕರುಣೆ ಇದ್ರೆ ಎಲ್ಲ ಆರಾಮಾಗ್ತದ ಅಂದ್ರಿ. ಬಸವಣ್ಣವ್ರ ಪರೀಕ್ಷೆಯಲ್ಲಿ ಪಾಸ್ ಆಗ್ತದೆ. ಹಂಗೆ ನಾವು ಜೀವನದಲ್ಲಿ ಪಾಸ್ ಆಗ್ಬೇಕೇ ವಿನಃ ಫೇಲ್ ಆಗಬಾರ್ದು. ಅದಕ್ಕೆ ಬಸವಣ್ಣವ್ರ ಒಮ್ಮೊಮ್ಮೆ ತನು ಅಲ್ಲಾಡಿಸ್ತಾನ, ಒಮ್ಮೊಮ್ಮೆ ಮನಸ್ಸು ಅಲ್ಲಾಡಿಸ್ತಾನ, ಒಮ್ಮೊಮ್ಮೆ ಧನ ಅಲ್ಲಾಡಿಸ್ತಾನ, ಏನೇನೋ ಆಗ್ತಿರ್ತಾವ. ಅದಕ್ಕೆ ಏನೇ ಅದ್ರ ಇದ ಕಂಜದಿದ್ದರೆ ಹೇಳ್ತಾರ ನೋಡಿ, ಕೊನೆಯ ಸಾಲು, ಇದ ಕಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಕಂಪಿತ. ಅದಕ್ಕೆ ನಾವು ಜೀವನದಲ್ಲಿ ಕಷ್ಟ, ತಾಳ್ಮೆ, ಸಹನಶೀಲತೆ ಇವು ಬಹುದೊಡ್ಡ ಸಂಪತ್ತು. ಎಂಥ ಪ್ರಸಂಗದಲ್ಲಿ ನೋಡಿ,
ನೀವು ಬುದ್ಧ ಅವನ ಅಣ್ಣೆ ಅವನಿಗೆ ದ್ವೇಷ ಮಾಡ್ತಿದ್ನಂತ. ಅವನ ಅಣ್ಣೆ ಅವನಿಗೆ ದ್ವೇಷ ಮಾಡ್ತ. ಅವನ ಅಣ್ಣೆ ದ್ವೇಷ ಮಾಡುವಾಗ ಒಂದ್ ದಿವ್ಸ ಇವನಿಗೆ ಮುಗಿಸ್ಬಿಡರಂತ ಮ್ಯಾಲಿನ ಕಲ್ಲು ತಗೊಂಡು ನಿಂತಾನವ. ಇವನಿಗೆ ಗೊತ್ತಿಲ್ಲ. ಅದು ಮಹಾಪುರುಷರದು ಒಂದು ಶಕ್ತಿನೂ ಇರ್ತದ. ಇವನ್ ಮ್ಯಾಲ ಅವ ಹಾಕ್ಬೇಕಂದ ಹಿಂಗ್ ಕಲ್ಲು ಬೀಟ್ದ. ಇವ್ರು ಒಂದ್ ಹೆಜ್ಜೆ ಮುಂದೆ ಹೋದ್ರು, ಕಲ್ಲು ಅವ್ರ ಹಿಂದ್ ಬೆನ್ನಿಗೆ ಬಿತ್ತು. ಒಂದೇ ಹೆಜ್ಜೆ. ಅವ ಮ್ಯಾಲ ನೋಡ್ದ, ಅವ್ರಿಗೆ ಸಿಟ್ಟು ಬರಲಿಲ್ಲ. ಸಿಟ್ಟು ನಕ್ಕರಂತ. ನಮ್ಗೆ ಎಷ್ಟು ಸಿಟ್ಟು ಬರ್ತಿತ್ತು ಏನೋ ಗೊತ್ತಿಲ್ಲ. ಅವ್ರು ನಕ್ಕಿ ಹೋದ್ರು. ಜೀವನದೊಳಗ ಹಂಗಾಗ್ತಾವ. ಯೇಸು ಕ್ರಿಸ್ತ ಮಳಿ ಹೊಡೆಯುವಾಗನು ತಿಳಿಲಾರ್ದಕ್ಕೆ ಮಾಡಿರುವಂಥ ತಪ್ಪ ನೀವು ಕ್ಷಮಿಸಪ್ಪ ಅಂತ ಹೇಳಿದಂತ. ಎಂಥ ತಾಳ್ಮೆ ಇರಬೇಕು, ಎಂಥ ಕ್ಷಮಾಗುಣ ಇರಬೇಕು. ಬಸವಣ್ಣನವರು ಕೊಲೆ ಮಾಡ್ಲಿಕ್ಕೆ ಬಂದ್ರು, ಕೊಲೆ ಮಾಡ್ಲಿಕ್ಕೆ ಬಂದಾವ. ನೀನು ಅವನ ಹೆಸರೇನು, ಚಾಂಡಾಲ ಚಿಕ್ಕಯ್ಯ. ನೀ ಚಾಂಡಾಲ್ ಚಿಕ್ಕಯ್ಯ ಅಲ್ಲಪ್ಪ, ನೀ ನಿಜಲಿಂಗ ಚಿಕ್ಕಯ್ಯ ಇದ್ದೀಯ ಅಂತ ಅವನಿಗೆ ಶರಣು ಮಾಡಿದ್ರು. ಇದು ಜೀವನದೊಳಗ ಸ್ವಲ್ಪ ನಮ್ಮ ಭಾವನೆ ವಿಶಾಲ ಆಗ್ಬೇಕು, ನಮ್ಮ ಭಾವನೆ ಜಗದಗಲವಾಗಬೇಕು. ಮನುಷ್ಯ ಬೆಳಿತಾನೆ ಏಟು 6 ಫೀಟ್ ಬೆಳಿತಾನೆ, ಭಾಳ ಅಂದ್ರೆ 6 ಫೀಟ್, ಒಂದು 4 ಇಂಚ್ ಹೆಚ್ಚು ಬೆಳಿಬಹುದು. ಆದ್ರೆ ನಮ್ಮ ಮನಸ್ಸು, ನಮ್ಮ ಭಾವ ಎಷ್ಟು ಬೇಕಾದಷ್ಟು ಬೆಳೆಸ್ಲಿಕ್ಕೆ ಸಾಧ್ಯ ಅದ. ಎಷ್ಟು ಬೇಕಾದಷ್ಟು ಬೆಳೆಸ್ಬೋದು. ನಾವು ವಿಶ್ವ ವಿಶಾಲವಾಗಿ ಬೆಳೆಸ್ಬಹುದು. ಮಹಾತ್ಮರಿಗೆ ನಾವು ಯಾಕೆ ಎಣಿಸ್ತೀವಿ? ಬಸವಣ್ಣವ್ರ ಮನಸ್ಸು ಹೆಂಗಿತ್ತು? ಜಗದಗಲವಾಗಿತ್ತು, ಅವರು ಮುಗಿಲಗಲವಾಗಿತ್ತು. ಎಲ್ಲರಿಗೂ ಪ್ರೀತಿ ಮಾಡ್ತಿರು, ಎಲ್ಲರಿಗೂ ಪ್ರೀತಿ ಮಾಡ್ತಿರು. ಅವ್ರು ಹಚ್ಕೋತಿದ್ರು, ಎಲ್ಲರೂ ಪ್ರೀತಿ ಮಾಡ್ತಿದ್ರು. ಹಂಗ ನಮ್ಮಲ್ಲಿ ತಾಳ್ಮೆ, ಸಹನಶೀಲತೆ ನಮ್ಮ ಬದುಕಿನಲ್ಲಿ. ನಮ್ಮ ಮನೆಗೆ ಯಾರ ಒಬ್ರು ಏನಾರ ತಟಕ್ಕಂದ್ರೆ ಹೆಂಗ ಮಂಗೆ ಚಿಡ್ದಂಗೆ ಚಿಡೀತೀವಿ ನಾವು, ಚಿಡೀತೀವಿ, ತಡ್ಪಡಿಸ್ತೀವಿ. ನನಗೆ ಹಿಂಗಂದು, ನನಗೆ ಹಿಂಗಂದು, ನನಗೆ ಹಿಂಗಂದು. ಹಿಂದ್ ಆ ಮನೆಗೆ ಹೇಳೋದೇನು, ಈ ಮನೆಗೆ ಹೇಳೋದೇನು, ಯಾಕ ಹಿಂಗೆ ಅನ್ಬೇಕೇನೆ, ಯಾಕ ಹಿಂಗೆ ಅನ್ಬೇಕೇನೆ, ತಿರುಗೇ ತಿರುಗ್ತೀವಿ. ಈಗ ತಿರುಗಲ್ರಂತ, ಫೋನ್ಯಾಗ ಚಾಲು ಆಯ್ತಂತೆ. ನಾವೆಲ್ಲ ಓಡಿದ್ದೇವಪ್ಪ, ನೀವಿದ್ರಿ. ನಮ್ಮ ಕಾಲದಾಗ ತಿರುಗ್ತಿರು, ನಾವು ಹೇಳಿದೆವು. ನಿಮ್ಮ ಕಾಲದಾಗ ಫೋನ್ಯಾಗ ಮಾಡ್ತಾರೆ, ನೀವು ಹೇಳ್ಬೇಕದು. ಹಂಗೆ ಜೀವನದಾಗ ಅದು ಹೇಳ್ಬಾರ್ದು. ಅಷ್ಟು ನಾವು ತಾಪ್ ಮಾಡ್ಕೋಬಾರ್ದು. ನಾವು ಏನ ಬಸವಣ್ಣ ಹೇಳಿಲ್ಲೇನು? ಸ್ತುತಿಸುವನೊಬ್ಬ, ನಿಂದಿಸುವನೊಬ್ಬ, ಅವರಿಬ್ಬರು ಶಿವಯೋಗಿಯ ಪರಮ ಬಂಧುಗಳಯ್ಯ. ಪಾಪವನೊಬ್ಬ ಕೊಂಬ, ಪುಣ್ಯವನೊಬ್ಬ ಕೊಂಬ. ಒಬ್ಬ ಪಾಪ ತಗೋತಾನ, ಒಬ್ಬ ಪುಣ್ಯ ತಗೋತಾನಪ್ಪ. ಅದಕ್ಕೆ ನಮಗೆ ಯಾಕೆ ಬೇಕು? ಅವ್ರ ಕೆಲಸ ಅವ್ರು ಮಾಡ್ತಾರ. ಹೆಗ್ಗನ ಕೆಲಸ ಏನು? ಕೆದರದು. ನಮ್ಮ ಕೆಲಸ ಏನು? ಒಳ್ಳೇದು ಮಾಡೋದು. ಅದ್ರ ಕೆಲಸ ಅದು ಮಾಡ್ತದ. ಅದ್ರಾಗ ಅದಕ್ಕೆ ಕೆದರದ್ರಾಗೆ ಅದಕ್ಕೆ ಸಂತೋಷ ಇರ್ತದ. ಕೆಲವರಿಗೆ ಆಡ್ಕೊಳ್ಳೋದ್ರಾಗೆ ಸಂತೋಷ ಇರ್ತದ. ಅವ್ರ ಕೆಲಸನೇ ಅದೇ. ನವಲಿಂಗ್ ಹಿಂಗನ ಅಂದ್ರೆ ಅವ್ರು ಏನ್ ಮಾಡ್ತಾನವ, ಹಂಗೆ ನಡೀತಿರ್ತದ ಗಾಡಿ. ಅದು ಏನ್ಯಾಕೆ ನಡೆಯಲ್ಲ, ನಾವು ಆ ಕಡೆ ನೋಡಬಾರ್ದು. ನಮ್ಮ ಗುರಿ ನಮ್ಗಿತ್ತು, ನಾವು ಹೋಗ ಗುರಿ ಉದ್ದೇಶ ಚಲೋ ಇತ್ತು, ನಮ್ಮ ದಾರಿ ಚಲೋ ಇತ್ತು, ನಾವು ಆರಾಮಾಗಿ ನಮ್ಮ ಗುರಿ ಮುಟ್ತೀವಿ. ಅವರು ಹಂಗಂದ್ರೆ ಇವ್ರು ಹಿಂಗಂದ್ರು ನಾವು ತಾಪ್ ಮಾಡ್ಕೊಂಬೋದು, ನಮ್ಮ ಕೋಪ ಬರೋದು, ಸಿಟ್ಟು ಬರೋದು, ಇದು ಬರೋದು ಮಾಡಬಾರ್ದು. ಸ್ವಲ್ಪ ತಾಳ್ಮೆ ವಹಿಸ್ಬೇಕು. ಅದಕ್ಕೆ ಜೀವನದಾಗ ಇವರು ನಮ್ಮ ಒಬ್ರು ಮಹಾರಾಷ್ಟ್ರ ಸಂತರು ಬರ್ತಾರೆ, ಏಕನಾಥ್ ಮಹಾರಾಜ್ ಅಂತ ಅಲ್ಲ, ಸಂತ ಏಕನಾಥ್ ಅಂತ. ಅವ್ ದಿನ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಿದ್ದ. ಪಾಪ ಅದು ಇರ್ತದ. ಮಹಾತ್ಮರಿಗೂ ಬಿಟ್ಟವ್ರಲ್ಲ, ಅವ್ರು ಕಾಡೋರು ಅನ್ನೋರು, ಕಾಡೋರು ಎಲ್ಲರಿಗೂ ಕಾಡ್ತಾರ. ಒಬ್ಬ ಏನದ ಬೇಕಂತ ಒಂದ್ ದಿವ್ಸ ಇವ್ರಿಗೆ ಇದು ಮಾಡ್ಯಾರಿ ಅಂತ ತಿಳ್ಕೊಂಡು
ಮ್ಯಾಲ ನಿಂತು ಅವರು ಸ್ನಾನ ಮಾಡಿ ಬರಾಗ ಹಿಂಗ್ ಬುಟ್ಟೆಗಿನ ಕಸ ಅವ್ರ ಮೇಲೆ ಹಾಕದ. ಮತ್ತ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರು. ಮತ್ತೆ ಎರಡನೇ ಸಲನೂ ಹಾಕದ. ಮತ್ತೆ ನದಿಗೆ ಹೋದ್ರು. ಮೂರನೇ ಸಲನೂ ಹಾಕದ. ನಾಲ್ಕನೇ ಸಲನೂ ಹಾಕದ. ಎಷ್ಟು ಸಲ? 101 ಸಲ ಹಾಕ್ತಾನಂತವ. 101 ಸಲ. ಮನೆ 101 ಸಲ ಹಾಕಿ ಮತ್ತೆ ಸ್ನಾನಕ್ಕೆ ಹೋದ್ರು. ಅವನಿಗೆ ಪಶ್ಚಾತ್ತಾಪ ಆಯ್ತು. ಯಾರಿಗೆ? ಹಾಕೋನಿಗೆ. ಅವು ಹೋಗಿ, ಗುರುವೇ ಕ್ಷಮ ಮಾಡ್ರಿ, ನಾ ಇಂಥ ಅಲ್ಲಪ್ಪ, ಕ್ಷಮ ಮಾಡೋ ಪ್ರಶ್ನೆ ಇಲ್ಲ. ನಿನ್ನಿಂದ ನನಗೆ 101 ಸಲ ಗಂಗಾ ನದಿನ ಸ್ನಾನ ಮಾಡೋದು ಅವಕಾಶ ಸಿಕ್ತಲ್ಲ ಅಂದ. ನಿನ್ನಿಂದ ನಮ್ಮದು 101 ದಿವಸ ಗಂಗಾ ನದಿದಾಗ ಸ್ನಾನ ಅವಕಾಶ ಸಿಕ್ತು ಅಂತ ಹೇಳಿದ್ರಂತ. ಹಿಂಗೆ ನಾವು ಯಾವತ್ತೂ ನೀವು ಯಾರೇ ಏನಂದ್ರೂ ಪಾಸಿಟಿವ್ ತಗೋಬೇಕು. ನೆಗೆಟಿವ್ ತಗೋತೀವಿ ನಾವು ಭಾಳ ಜಾಸ್ತಿ. ಅಲ್ಲಿಬ್ರು ಮಾತಾಡ್ಲತ್ತಾರಂದ್ರೆ ನಂದೇ ಮಾತಾಡ್ಲತ್ತಾರ, ಆಕಿ ನಂದೇ ಹೇಳತ್ತಾಳ. ಸುಮ್ಮನೆ ಸಂಶಯ. ಎಂದು ನೋಡ್ರಿ, ಒಂದ್ ತಿಳ್ಕೊಬೇಕು ಜೀವನದಾಗ, ಯಾರು ಸಂಶಯ ಮಾಡ್ತಾರಲ್ಲ ಸಂಶಯಾತ್ಮನಿಗೆ ಸುಖವಿಲ್ಲ. ಸಂಶಯ ಪಿಶಾಚಿ. ಸಂಶಯ ಎಂದೂ ಇರಬಾರದು. ಅಚಲವಾದ ವಿಶ್ವಾಸ, ದೃಢ ನಂಬಿಕೆನೇ ನಮ್ಮ ರಕ್ಷಾ ಕವಚ ಆಗ್ತದೆ. ಆ ನಂಬಿಕೆನೇ ನಮಗ್ ಬಹಳ ಜೀವನದಾಗ ನಮ್ಗೆ ಆನಂದ ಕೊಡ್ತದ, ಸುಖ ಕೊಡ್ತದ, ನೆಮ್ಮದಿ ಕೊಡ್ತದ, ಶಾಂತಿ ಕೊಡ್ತದ. ಅದಕ್ಕೆ ನಾವು ಸಂಶಯ ಎಂದೂ ಮಾಡಬಾರ್ದು, ಎಂದೂ ಮಾಡಬಾರ್ದು. ಸಂಶಯ ಎಂದೂ ಅವಾಗ ನಿಮ್ಗೆ ನೇರವಾಗಿ ಕಂಡು ಬಂತು ಸುಮ್ಮನೆ ಅನುಮಾನ ಮಾಡಬಾರ್ದು. ಸಂಶಯ ಮಾಡಬಾರ್ದು. ಅದಕ್ಕೆ ಹಂಗೆ ಜೀವನದೊಳಗೆ ನಾವು ಎಂದೂ ತಾಳ್ಮೆ, ಇವತ್ತಿನ ಅವರು ಹೇಳಿದ್ದು, ಗುರುಗಳು ಹೇಳಿದ್ದೇನು? ತಾಳ್ಮೆ, ಸಹನಶೀಲತೆ ಇರಬೇಕು. ತಾಳ್ಮೆ ಅಂದ್ರೇನು? ಇಂಡೈರೆಕ್ಟ್ದಾಗ ನಮ್ಗೆ ಕಷ್ಟ ಬಂದ್ರೂ ನಾವು ತಾಳ್ಕೋಬೇಕು. ಜೀವನದಾಗ ಏನೇ ಸಮಸ್ಯೆಗಳು ಬಂದ್ರೂ ನಾವು ಬೆನ್ನು ಕೊಡಬಾರ್ದು, ಅದನ್ನು ಎದುರಿಸಬೇಕು. ಅಂದ್ರೆ ನಮ್ಮ ಜೀವನದಾಗ ನಮ್ಗೆ ಸುಖಿ ಇರ್ತೀವಿ. ಅಂಥ ಸುಖಿಗಳಾಗಿ ನಾವು ಬಾಳ್ಬೇಕು, ಬದುಕಬೇಕು ಅಂತ ಹೇಳಿ ಇವತ್ತೊಂದು 2-3 ದಿವಸ ನಾವು ಅಬ್ಸೆಂಟ್ ಇದ್ದೀವಿ. ಬೇಕಂತೇನಿದ್ದಿಲ್ಲ. ಒಂದು ದಿವಸ ಶರಣಬಸಪ್ಪ ಅಪ್ಪ ಅವ್ರದ್ದು ಸಂಸ್ಕಾರಕ್ಕೆ ಹೋಗಲೇಬೇಕಾಗಿತ್ತು, ಹೋದಿವಿ. ಒಂದು ದಿವಸ ಹಡಪದ ಅಪ್ಪಣ್ಣನ ಬಗ್ಗೆ ಬಸವ ಕಲ್ಯಾಣಕ್ಕೆ ಒಂದು ಮೀಟಿಂಗ್ ಇತ್ತು, ಅದಕ್ಕೆ ಹೋದಿವಿ. ಇನ್ನೊಂದು ದಿವಸ ಏನೋ ಇತ್ತು. ಹಿಂಗಾಗಿ 3 ದಿವಸ ತಪ್ಪೇದ. ಅದಕ್ಕೆ ಇನ್ನೊಂದು ಕೆಲವು ದಿವಸ ಶ್ರಾವಣ ಮಾಸ ಮುಗಿಸ್ ತನಕ ನಡೀತದ. ನಾವು ತಪ್ಪುರ್ನು ಗುರುಗಳು ಅವರು ಚಂದ ಹೇಳತ್ತಾರ, ತಾಳ್ಮೆಯಿಂದ ಕೇಳ್ರಿ. ಅವರು ಬಹಳ ಗಂಭೀರವಾಗಿ ವಿಷಯವನ್ನು ನಿಮ್ಮ ಮನಕ್ಕೆ ಮುಟ್ಟುವಂಗ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನಂಗ ಅವ್ರು ಹೇಳತ್ತಾರ. ಅದಕ್ಕೆ ನಾವೆಲ್ಲ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಸಮಯ ಆಗ್ಯದ. ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ, ಇವತ್ತ ಸಿದ್ದರಾಮಪ್ಪ ವಂಕಿಯವರು ನಮ್ಮಿಂದ ಅಗಲಿದ್ದಾರೆ. ನಮ್ಮ ಸಂಸ್ಥೆಗೆ, ನಮ್ಮ ಮಠಕ್ಕೆ ಅವ್ರ ಸೇವೆ ಭಾಳ ಇತ್ತು. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಶ್ರದ್ಧಾಂಜಲಿ ಅರ್ಪಿಸಿದ್ದೀವಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ಈಗ ಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ.